तीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयात् अस्मदिष्टार्थसिद्धये कामधेनु यथा पूर्वं सर्वाभीष्टफलप्रदा तथा कलो वादिराज श्रीपादोऽभीष्टदः सतां भूतराज नमस्तुभ्यं वादिराज गुरोर्प्रियः विद्राव सर्वबाधानः सतत्वं रक्षणं कुरु पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि अनाकुलं गोकुलमुल्ललासा यत्पालितं नित्यमनाविलात्मा तस्मै नमो नीरदनीलभासे कृष्णाय कृष्ण रमणप्रियाय अपि त्रिलोक्या बहिरुल्लसन्ति तमोहरन्ति मुहरान्तरञ्च दिश्यादृशं नो विशदां जयन्ति मध्वस्य कीर्तिर्दिननाथदीप्तिम् ऐतरेयमथ किञ्चन सूक्तं सूचयन् सदसि तत्र गरिष्ठा श्रोतुमिच्छति सभा भगवद्भ्यः सूक्तभावमिति तावदुवाच ऐतरेयमथ किञ्चन सूक्तं सूचयन् सदसि तत्र गरिष्ठा श्रीगुरुभ्यो नमः हरिः ओಂ यत्किञ्चित् पूर्वकथानुवादः स वादिसिंहस्य गिरं गरीयसीम् अखण्डयत् ಪಂಡಿತಮಂಡತಾನ್. ಶ್ರೀಮದಾಚಾರ್ಯರು ವಾದಿಸಿಂಹ ಮೊದಲಾದಂತಹ ಅನೇಕ ಜನ ಪಂಡಿತರು ತಾವು ಬರೋಣ, ತಾವು ಪೂರ್ವಪಕ್ಷವನ್ನು ಮಾಡೋಣ, ಭೇದ ಮತ ಸ್ಥಾಪನೆ ಅತ್ಯಂತ ಸುಲಭ ಅಂತ ತಾವು ತಿಳಿಸ್ತಾ ಇರೋಣ. ಅದಕ್ಕೆ ಆಚಾರ್ಯ ತಾವು ಪೂರ್ವಪಕ್ಷವನ್ನು ಮಾಡ್ತಾ ಅಭೇದ ಉಂಟು ಅಂತ ತಾವು ತಿಳಿಸ್ತಾ ತರುವಾಯ ಭೇದಮತ ಹೇಗೆ ನಾವು ಅದನ್ನು ಶ್ರುತಿವಾಕ್ಯಗಳನ್ನು ಹಿಡಿದು ಏತತ್ ಅಂಶವನ್ನು ದ್ವೈತ ಮತವನ್ನು ನಾವು ಸ್ಥಾಪನೆ ಮಾಡ್ತೇವೆ ಅನ್ನೋ ಆ ಒಂದು ವಿಷಯವನ್ನು ತಾವು ತಿಳಿಸಿರ್ತಕ್ಕಂಥದ್ದು. ಏತದ್ ವಿಷಯಕವಾಗಿ ಭೇದಮತ ಸ್ಥಾಪನೆಯ ಒಂದು ಅಂಶವನ್ನು ನಾವು ನಿನ್ನೆ ದಿವಸ ಅದರ ಚಿಂತನೆಯಲ್ಲಿ ತೊಡಗಿದ್ದು. ಪಂಚಭೇದ ತಾರತಮ್ಯ ಅಂತ ನಾವು ತಗೊಂಡಾಗಲೂ ಅಲ್ಲಿ ಪುನಃ ನಾವು ಅದನ್ನು ಹೆಚ್ಚೆಚ್ಚು ವಿಮರ್ಶೆ ಮಾಡಿದಾಗ ಈಶಭೇದ, ಈಶ ಜೀವಭೇದ, ಈಶ ಜಡಭೇದ, ಜಡಜಡಭೇದ, ಜೀವಜಡಭೇದ, ಜೀವಜೀವಭೇದ, ಇಲ್ಲಿ ಲಕ್ಷ್ಮೀ ತತ್ವವನ್ನು ಹೇಗೆ ನಾವು ಗ್ರಹಣ ಮಾಡಬೇಕು? ಆಚಾರ್ಯ ಲಕ್ಷ್ಮೀ ತತ್ವವನ್ನು ಬಿಟ್ಟಿದ್ದಾರ? ಆ ಒಂದು ಅಂಶವನ್ನು ಬಿಟ್ಟು ಆಚಾರ್ಯರು ಭೇದ ಮತವನ್ನು ಹೇಗೆ ಸ್ಥಾಪನೆ ಮಾಡಿದ್ರು, ಪಂಚಭೇದವನ್ನು ಹೆಂಗೆ ಕೊಟ್ಟರು ಅಂತಂದರೆ ಅದಕ್ಕೆ ತಿಳಿಸ್ತಾರೆ. ಲಕ್ಷ್ಮೀದೇವಿಯೂ ಕೂಡ ಜೀವಶಬ್ದವಾಚಳಾಗ್ತಾಳೆ, ಜೀವಕೋಟಿ ಪ್ರವಿಷ್ಠಳಾಗ್ತಾಳೆ. ಹೇಗೆ, ಯಾವಾಗ ಅಂತಂದರೆ ಈಶಕೋಟಿ ಪ್ರವಿಷ್ಟಳು ಹೌದು,
ಜೀವಕೋಟಿ ಪ್ರವಿಷ್ಟಳು ಹೌದು. ಇದನ್ನು ಹೇಗೆ ನಾವು ನಿರ್ಣಯಿಸೋದು ಅಂತಂದರೆ, ನಿತ್ಯ ಮುಕ್ತಳು ಅಕ್ಷರ ಪುರುಷಳು ಅಂತ ನಾವು ತಗೊಂಡಾಗ ಲಕ್ಷ್ಮೀದೇವಿ ತಾನು ಈಶಕೋಟಿ ಪ್ರವಿಷ್ಟ. ಇನ್ನು ಜೀವಕೋಟಿಯಲ್ಲಿ ಯಾವಾಗ ಬರ್ತಾಳೆ ಅಂತಂದರೆ, ಅಸ್ವಾತಂತ್ರ್ಯ ಅನ್ನೋ ಒಂದು ಅಂಶವನ್ನು ನಾವು ಹಿಡಿದಾಗ ಲಕ್ಷ್ಮೀದೇವಿಯಿಂದ ನಾವು ಆರಂಭ ಮಾಡಿ ತೃಣಜೀವಿಯ ತನಕ ಎಲ್ಲರೂ ಅಸ್ವತಂತ್ರರು. ಆದ್ದರಿಂದ ಅಸ್ವತಂತ್ರರು ಅಂತ ನಾವು ತಗೊಂಡಾಗ ಲಕ್ಷ್ಮೀದೇವಿ ಜೀವಕೋಟಿ ಪ್ರವಿಷ್ಟಳು. ತನ್ನಿಮಿತ್ತ ಆಚಾರ್ಯರು ಸ್ವತಂತ್ರನಾದವ ಪರಮಾತ್ಮ ಮಾತ್ರ, ಉಳಿದವರೆಲ್ಲರೂ ಕೂಡ ಅಸ್ವತಂತ್ರರು. ಆ ಅಸ್ವತಂತ್ರರಲ್ಲಿ ಲಕ್ಷ್ಮೀದೇವಿಯೂ ಸೇರಿದ್ದಾಳೆ. ತನ್ನಿಮಿತ್ತ ಅವಳು ಕೂಡ ಜೀವಶಬ್ದ ವಾಚ್ಯಳು ಅನ್ನೋ ಒಂದು ಅಂಶವನ್ನು ನಮಗೆ ವಿಶೇಷತಃ ಇದನ್ನು ಉಲ್ಲೇಖವನ್ನು ಮಾಡ್ತಾ, ಲಕ್ಷ್ಮೀಶ ಭೇದ, ಲಕ್ಷ್ಮಿ ಜೀವಭೇದ, ಲಕ್ಷ್ಮಿ ಜಡಭೇದ ಅಂತ ಪ್ರತ್ಯೇಕ ಪರಿಷ್ಕಾರವನ್ನು ಮಾಡದೆ ಜೀವಶಬ್ದದಲ್ಲೇ ಲಕ್ಷ್ಮಿಯನ್ನು ಕೂಡ ಸಮನ್ವಯವನ್ನು ಮಾಡ್ತಾ ಪಂಚಭೇದ ತಾರತಮ್ಯವನ್ನು ಆಚಾರ್ಯರು ತಿಳಿಸಿದ್ದಾರೆ. ಇಷ್ಟು ಕ್ರಮವನ್ನು ನಾವು ಇಲ್ಲಿ ನಿರ್ಣಯಿಸಿ, ಇನ್ನು ಮುಂದೆ ಆಚಾರ್ಯರನ್ನು ಅನೇಕ ಪಂಡಿತರು ತಾವು ನಾನಾ ಪ್ರಕಾರವಾಗಿ ಅವರ ಮಹಿಮೆಯನ್ನು ನೋಡಿ ಆನಂದ ಪಡ್ತಕ್ಕಂತಹ ಒಂದು ವರ್ಗ, ಇನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದಿರತಕ್ಕಂಥದ್ದು ಮತ್ತೊಂದು ವರ್ಗ. ಅದರಲ್ಲಿ ಅನೇಕ ಮಂದಿ ತಾವಂದರು, ಐತರೆ ಯಮದ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠ. ಐತರೆ ಶಾಖೆಯಲ್ಲಿರ್ತಕ್ಕಂಥ ಒಂದು ಸೂಕ್ತವನ್ನು ತಾವು ಹೇಳ್ರಿ, ನಾವು ಕೇಳಬೇಕು ಅಂತ ಅನೇಕ ಮಂದಿ ತಾವು ಅಪೇಕ್ಷೆಯನ್ನು ಪಡ್ತಾ ಇದ್ರೆ, ವರ್ಣ ಸೌಷ್ಠವ ಗರಿಷ್ಠ ಮತೂರ್ಣಂ ತುಲ್ಯ ಮಾತ್ರ ಮತೆ ಮಾತ್ರ ಸುಲಕ್ಷ್ಮ. ಆಚಾರ್ಯರು ಏನು ಆ ಒಂದೊಂದು ವಾಕ್ಯ, ಒಂದೊಂದು ಶಬ್ದ, ಒಂದೊಂದು ಅಕ್ಷರದಲ್ಲಿರ್ತಕ್ಕಂತಹ ಸ್ವರ ಪ್ರತಿಯೊಂದನ್ನು ಕೂಡ ಅತ್ಯಂತ ಸುಸ್ಪಷ್ಟವಾಗಿ ಎಲ್ಲ ತಾವು ನಿರೂಪಣೆಯನ್ನು ಮಾಡ್ತಾ ಇದ್ದರೆ ಇಡೀ ಸಭಾ ಹರ್ಷೋದ್ಗಾರವನ್ನು ನಡೆಸ್ತಾ ಇದ್ದಾರಂತೆ. ಏನಿದ್ರೆ ತಾತ್ಪರ್ಯ ಏನು ಅಂತಂದರೆ, ವೇದ ಮಂತ್ರದಲ್ಲಿರ್ತಕ್ಕಂತಹ ಒಂದು ಅಕ್ಷರ ಅಷ್ಟು ಮಾತ್ರ ಅಲ್ಲ, ಆ ಅಕ್ಷರಕ್ಕಿರ್ತಕ್ಕಂತಹ ಸ್ವರ, ಆ ಸ್ವರ ಒಂದು ಅರ್ಥವನ್ನು ನಿರೂಪಣೆ ಮಾಡುತ್ತೆ. ನಾವೇನೋ ಸ್ವರ ವ್ಯತ್ಯಾಸ ಮಾಡ್ತೇವೆ ಅಂತ ಹೋದರೂ ಕೂಡ ಏನಾಗೋಗ್ತದೆ, ಅರ್ಥ ವ್ಯತ್ಯಾಸ. ಶಬ್ದದಲ್ಲಿ ಒಂದು ಅಕ್ಷರದಲ್ಲಿ ನಾವೇನಾದರೂ ಅಲ್ಪಪ್ರಾಣ ಮಹಾಪ್ರಾಣಾದಿಗಳಲ್ಲಿ ವ್ಯತ್ಯಾಸವನ್ನು ಮಾಡಿದ್ದೇವೆ ಅಂತಂದರೆ ಅರ್ಥವೇ ತಳಕೆಳಗಾಗೋಗ್ತದಂತೆ. ಹೌದು ಇಲ್ಲ? ಇದನ್ನೇ ನಾವು ಅಣುಹರಿಕಥಾಮೃತ ಸಾರ ಅಂತ 27 ನುಡಿ ಇದೆ ರೀ, ಇದನ್ನು ಪಾರಾಯಣ ಮಾಡ್ಕೊಂಡ್ಬಿಡ್ತೇವಪ್ಪ ಏಕಾದಶಿ ದಿವಸ ಅಂತಂತ. ಹೌದಾ? ಭಾರಿ ಸಂತೋಷ. ಯಾವುದು ಅದ್ಯಾಪಿ ಅಣುಹರಿಕಥಾಮೃತ ಸಾರ ಅಂದರೆ ಯಾವುದು? ಫಲವಿದು ಬಾಳ್ದುದಕ್ಕೆ. ಮೊದಲೇ ಏಕಾದಶಿ. ಫಲವಿದು ಅಂದರೆ ಸ್ವಲ್ಪ ಶ್ರಮ ಜಾಸ್ತಿ. ಅದಕ್ಕೇನು ಮಾಡ್ದ? ಮಹಾಪ್ರಾಣದ ಕಡೆ ಅಲ್ಪಪ್ರಾಣವನ್ನು ಹಾಕ್ಬಿಟ್ಟ. ಫಲವಿದು ಬಾಳ್ದುದಕ್ಕೆ ಅನ್ನೋದು ಯಾಕ್ರಿ ಶ್ರಮ? ಫಲವಿದು ಬಾಳ್ದುದಕ್ಕೆ ಇಲ್ಲ, ಇಷ್ಟೇ. ಏನಾಯಿತು? ಅಲ್ಪಪ್ರಾಣ. ಏನರ್ಥ? ಫಲ ಅಂದರೆ ಏನು? ಮಾಂಸ. ಎಲ್ಲಿಂದ ಎಲ್ಲಿಗೆ ತಗೊಂಡು ಹೊಟ್ಟೋಯ್ತು. ಅದಕ್ಕೆ ನಾವು ನೀವು ಒಂದು ಆ ತರಕಾರಿ ಅನ್ನ ಅದ್ಯಾಪಿ ಮಾಡ್ತಾರಲ್ಲ, ಅದಕ್ಕೊಂದು ಹೆಸರು ಕೊಟ್ಟಿರ್ತಾರೆ ನೋಡ್ರಿ, ಪಲಾವ್ ಅಂದ್ಬಿಡ್ತಾರೆ. ಹಂಗಲ್ಲ ಅನ್ನಬಾರ್ದು. ಮತ್ತೆ ನೀವು ಅದನ್ನೇ ಅನ್ನೋದೇ ಆಯಿತು ಅಂತಂದರೆ ಫಲಾವ್ ಅನ್ರಿ, ಬೇಕಾದ್ರೆ ದೊಡ್ಡ ಪಗಾರ ಹಾಕಿ ಚಿಕ್ಕ ಪ ಹಾಕಬೇಕು. ಇಲ್ಲಪ್ಪ ನಮ್ಗೆ ಆಗೋಲ್ಲ ಅಂದರೆ ತರಕಾರಿ ಅನ್ನ. ಅದು ಬಿಟ್ಟು ಏನೇನೋ ಶಬ್ದ ಹಾಕಬಾರ್ದಲ್ಲಿ, ಆ ಜ್ಞಾನ ಇರಬೇಕು. ಫಲ ಅಂದರೆ ತರಕಾರಿ ಅಂತಲೂ ಅರ್ಥ ಇದೆ, ಹಂಗೆ ಬೇಕಾದ್ರೆ ಅರ್ಥ ಮಾಡಬೇಕು. ಅಂದರೆ ಒಂದು ಶಬ್ದ ನಾವು ಪ್ರಯೋಗ ಮಾಡಬೇಕಾದ್ರೂ ಎಷ್ಟು ನಿರ್ಣಯವನ್ನು ತಗೊಂಡಿರಬೇಕು. ಸಾಮಾನ್ಯವಾಗಿ ಒಂದು ಶಬ್ದ ಆಡಬೇಕಾದ್ರೆ ಎಷ್ಟು ನಾವು ಅರ್ಥಾದಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಶಬ್ದ ಪ್ರಯೋಗ ಮಾಡಬೇಕು ಅಂತಂದರೆ, ಇನ್ನು ನೇರವಾಗಿ ಅಪೌರುಷೇಯವಾದ ವೇದ ಮಂತ್ರದಲ್ಲಿರ್ತಕ್ಕಂತಹ ಸ್ವರಗಳು, ಆ ಸ್ವರಗಳಲ್ಲಿರ್ತಕ್ಕಂತಹ ಅರ್ಥ ಏನಿದೆ, ಉಚ್ಚ ಸ್ವರದಲ್ಲಿ ಪ್ರಯೋಗ ಮಾಡಿದ್ರೆ ಪರಮಾತ್ಮನ ಯಾವ ಗುಣವನ್ನು ಪ್ರತಿಪಾದನೆ ಮಾಡುತ್ತೆ. ಪ್ಲುತ ಮಂದ್ರಸ್ಥಾಯಿ ಎಷ್ಟು ಪ್ರಕಾರ ಇದೆ ವೇದದಲ್ಲಿ.
ಆ ಸ್ವರಗಳಲ್ಲಿ. ಅದಕ್ಕೆ ಅನುಗುಣವಾಗಿ ದೇವರ ಒಂದೊಂದು ಗುಣವನ್ನು ಅದು ತಿಳಿಸ್ತಕ್ಕಂಥದ್ದು ಅನ್ನೋದನ್ನೇ ಆಚಾರ್ಯರು ತಾವು ವಿಶೇಷತಃ ಏತತ್ ಅಂಶವನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಐತರೇಯ ಉಪನಿಷತ್ತು ಬಹಳ ಪ್ರಿಯವಾದ ಭಾಷ್ಯ ಆಚಾರ್ಯರಿಗೆ. ಮುಂದೆ ತಾವು ದೊಡ್ಡ ಬದರಿಕಾಶ್ರಮಕ್ಕೆ ಹೊರಡಬೇಕಾದರೂ ಕೂಡ ಯಾವುದರದ್ದು ಉಪನ್ಯಾಸ, ಯಾವುದರ ಪಾಠ, ಐತರೇಯ ಭಾಷ್ಯ. ಅಂತಹ ವಿಷಯ ಐತರೇಯ ಉಪನಿಷತ್ತಿನಲ್ಲಿ ಏನು ತಿಳಿಸಿದ್ದಾರೆ? ಸರ್ವಶಬ್ದ ವಾಚ್ಯತ್ವ ಪರಮಾತ್ಮ, ಇದೊಂದು ವಿಷಯ ಬಹಳವಾಗಿ ವಿಸ್ತಾರ ಮಾಡಿದ್ದಾರೆ. ಅದು ಸ್ವರದಿಂದಾಗಿ, ಶಬ್ದದಿಂದಾಗಿ, ವರ್ಣಗಳಿಂದಾಗಿ, ಪದಗಳಿಂದಾಗಿ ಎಲ್ಲವೂ ಕೂಡ ಪರಮಾತ್ಮನನ್ನು ತಿಳಿಸ್ತಕ್ಕಂಥದ್ದು ಅನ್ನೋ ಒಂದು ಅಂಶವನ್ನು ನಮಗಲ್ಲಿ ತಿಳಿಸಿರ್ತಕ್ಕಂಥದ್ದು. ಹೀಗೆ ಅನೇಕ ಕಡೆಯಲ್ಲಿ ಆಚಾರ್ಯರು ತಾವು ಎಲ್ಲೆಲ್ಲಿ ಸಂಚಾರ ಮಾಡ್ತಿದ್ರು ಒಂದಿಷ್ಟು ತತ್ವಜ್ಞಾನವನ್ನು ಬೋಧನೆ ಮಾಡುವುದು ಆಚಾರ್ಯರ ಕ್ರಮ. ಅದು ತ್ರಯ್ಯರ್ಥತಾಂ ಶ್ರುತಿಷು, ಆಚಾರ್ಯರು ವೇದಕ್ಕೆ 3 ಅರ್ಥ. ಇನ್ನು ವಿತ್ತ ತಿಳಿಯಿರಿ, ವೇದಕ್ಕೆ ಎಷ್ಟು ಅರ್ಥ? 3 ಅರ್ಥ ಅಂತ ತಿಳಿಬೇಕು. ದಶಾರ್ಥಂ ಭಾರತಂ, ಮಹಾಭಾರತಕ್ಕೆ 10 ಅರ್ಥ. ಯಮಕ ಭಾರತ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಹೆಂಗೆ ನಾವು ಮಹಾಭಾರತವನ್ನು ಅರ್ಥ ಮಾಡಬೇಕು. ಆಚಾರ್ಯ ಒಂದು ಕಡೆ ತಾವು ಹೇಳ್ತಾ, ಇದೇ ಯಮಕ ಭಾರತದಲ್ಲಿ ಕೃಷ್ಣ ಕಥೆ ಯಮ್ಮಿತ, ಇಡೀ ಮಹಾಭಾರತ ಕೃಷ್ಣ ಕಥಾ ಅಂತಂದರು ಆಚಾರ್ಯ. ಯಾವ ಕಥಾಭಾಗ ತಗೊಂಡ್ರೂ ಕೃಷ್ಣನನ್ನು ಅವಲಂಬಿಸೇ ಇದೆಯಂತೆ ನೋಡಿ. ಅದಕ್ಕೆ ಇಡೀ ಮಹಾಭಾರತ ಅದು ಕೃಷ್ಣ ಕಥಾ ಅಂತ ತಿಳಿಸುತ್ತೆ. ಈ ಕ್ರಮದಲ್ಲಿ ಹಾಗಾದರೆ ಉಳಿದಂತಹ ಪಾಂಡವರು, ಕೌರವರು ಆ ಒಂದು ವಿಷಯ ಅಲ್ಲ ಮಹಾಭಾರತದಲ್ಲಿ ಇಲ್ವಾ? ಇದೆ. ಆ ವಿಷಯವನ್ನು ನಾವು ತಗೋಬೇಕಾದರೆ ಕೃಷ್ಣನಿಗೆ ಅವರೆಲ್ಲ ಪರಿವಾರದವರಾಗಿದ್ದಾರೆ ಅಂತ ನಾವು ಅದನ್ನು ವಿಷಯ ತಗೋಬೇಕೇ ಹೊರತಾಗಿ ನೇರವಾಗಿ ಪಾಂಡವರು, ಕೌರವರು ಆ ವಿಷಯವನ್ನು ಹೇಳಲಿಕ್ಕಾಗಿ ಮಹಾಭಾರತ ಆ ಒಂದು ಇತಿಹಾಸ ಗ್ರಂಥ ಹೊರಟಿದೆ ಅಂತ ಸರ್ವಥಾ ಅರ್ಥ ಮಾಡತಕ್ಕಂಥದ್ದಲ್ಲ ಅಂತ ತಿಳಿಸುತ್ತೆ. ಮನ್ವಾದಿ ಕ್ರಮದಲ್ಲಿ, ಉಪರಿಚರಾದಿ ಕ್ರಮದಲ್ಲಿ ಹೀಗೆ ಮಹಾಭಾರತವನ್ನು ಅರ್ಥ ಮಾಡಬೇಕಾದರೆ ಇಷ್ಟು ಪ್ರಕಾರವನ್ನು ತಗೋಬೇಕು ಅಂತ ತಿಳಿಸಿದ್ದಾರೆ ನಮಗೆ. ಉಪರಿಚರ ಎಲ್ಲರೂ ಭಗವದಧೀನ, ಪರಮಾತ್ಮ ಊಪರ್ ಮೇಲೆ ಇದ್ದಾನೆ, ಎಲ್ಲರ ಮೇಲೆ ಚರಿಸ್ತಾ ತಾನು ಅವರಲ್ಲಿ ನಿಂತು ಏನೇನು ವ್ಯಾಪಾರ ಆಗಬೇಕೋ ಅದನ್ನು ಪರಮಾತ್ಮ ತಾನೇ ಮಾಡಿಸ್ತಕ್ಕಂಥವ. ಸಂಧಾನಕ್ಕಾಗಿ ಕೃಷ್ಣ ತಾನು ದುರ್ಯೋಧನನ ಆ ಹಸ್ತಿನಾವತಿಗೆ ತಾನು ಹೋದಾಗ ಸಂಧಾನ ಕಾರ್ಯವನ್ನು ಮಾಡಿಸಲಿಲ್ಲ. ದುರ್ಯೋಧನ ಒಪ್ಪಲಿಲ್ಲ ಅಲ್ಲ, ಕೃಷ್ಣ ಅವನಲ್ಲಿ ನಿಂತು ಒಪ್ಪಿಸಲಿಲ್ಲ. ಯಾಕೆ ಒಪ್ಪಿಸಲಿಲ್ಲ? ಒಪ್ಪಿಟ್ಟಿದ್ದರೆ 5 ಗ್ರಾಮಕ್ಕಾದರೂ ಒಪ್ಪಿದ್ರೆ ಏನಾಗೋದು? ದುರ್ಯೋಧನಾದಿಗಳಿಗೆ ಮರಣ ಆಗ್ತಲೇ ಇರಲಿಲ್ಲ. ಅದಕ್ಕೆ ಪರಮಾತ್ಮ ಏನು ಮಾಡಿದ? ಅವರಲ್ಲಿ ನಿಂತು ಸಂಧಾನ ಆಗದಂತೆ ಪರಮಾತ್ಮ ಮಾಡಿಬಿಟ್ಟ. ಇದಾಗಬೇಕಾದರೆ ಯಾರ ಅಧೀನ? ಭಗವದ್ ಅಧೀನ. ಅದನ್ನೇ ಉಪರಿಚರ ಕ್ರಮದಲ್ಲಿ ಮಹಾಭಾರತವನ್ನು ನಾವು ನೋಡಬೇಕು ಅಂತ ಆಚಾರ್ಯ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟನ್ನು ಹೇಳ್ತಾ ಶತಾರ್ಥಮಪಿ ಸ್ಯಾದ್ ವೈಷ್ಣವಂ ಪದಸಹಸ್ರಯಂ, ವಿಷ್ಣು ಸಹಸ್ರನಾಮದ ಒಂದು ನಾಮಕ್ಕೆ 100 ಅರ್ಥ ಅಂದರು ಆಚಾರ್ಯ. ಹಿಂಗಂದಾಗ ಸಭೆಯಲ್ಲಿದ್ದವರೆಲ್ಲ ಅಂದರು, ವಿಷ್ಣು ಸಹಸ್ರನಾಮದ ಒಂದು ನಾಮಕ್ಕೆ 100 ಅರ್ಥನ? ಎಲ್ಲಿ ಹೇಳ್ರಿ ನೋಡೋಣ. ಸುಮ್ಮನೆ ಬಿಡ್ತಾರ? ಏನು ಕೂತಿರೋರು ನಮ್ಮಂಥವರ? ಎಲ್ಲರೂ ಕೂಡ ಪ್ರಕಾಂಡ ಪಂಡಿತರೇ ಕೂತಿರೋರು. ಅವರ ಮಧ್ಯದಲ್ಲಿ ಉಪನ್ಯಾಸ. ಆ ಉಪನ್ಯಾಸ ನಡೆಯೋ ಕಾಲಕ್ಕೆ ವಿಷ್ಣು ಸಹಸ್ರನಾಮದ ಒಂದು ನಾಮಕ್ಕೆ 100 ಅರ್ಥ ಅಂತ ಆಚಾರ್ಯ ಅಂದರೆ ಅದ್ಯಾಪಿ ಆಚಾರ್ಯ ಸುಮ್ಮನೆ ಹೇಳಿದ್ದು ಲೇಷತಃ. ಸಹಸ್ರ ಅರ್ಥ ಮಾಡೋ ಯೋಗ್ಯತಾ ಶ್ರೀಮದ್ ಆಚಾರ್ಯ.
ಆದರೂ ಲೋಕಕ್ಕೆ ವಿಷ್ಣು ಸಹಸ್ರನಾಮದ ಮಹಿಮಾ ತಾವು ತಿಳಿಸಲು ಹೊಸುಗ ಶತಾರ್ಥ ಅಂತಂದು ಅಂದಾಗ ಸಭೆಯಲ್ಲಿ ಕೂತಿರ್ತಕ್ಕಂಥವ್ರು ಸುಮ್ಮನೆ ಕೂಡ್ತಕ್ಕಂಥವರಲ್ಲ, ಅವರೆಲ್ಲ ಅಂದರು ಹೌದಾ ಹಾಗಾದ್ರೆ ಹೇಳ್ರಿ ಅಂತಂದು. ಅದಕ್ಕೆ ಆಚಾರ ಅಂದರು ಅವಶ್ಯ ಹೇಳ್ತೇವೆ, ಆದರೆ ಅಂದರು ಆಚಾರ ನಾವೇನು ಹೇಳ್ತೇವೆ ಪುನಃ ಅನುವಾದ ಮಾಡಬೇಕು, ಹಂಗಿದ್ರೆ ನಾವು ಹೇಳ್ತೇವೆ ಅಂದರು ಆಚಾರ. ಅಷ್ಟೇ ತಾನೇ ಅಂತ ಅಂದ್ಕೊಂಡು 100 ಅರ್ಥವನ್ನು ಬಿಟ್ಟು 101ನೇ ಅರ್ಥ ಹೇಳ್ರಿ ಅಂತ ಆಚಾರ ಹೇಳಿದ್ದಲ್ಲ. ನಾನು ಏನು ಹೇಳಿರ್ತೇನೆ ಅದನ್ನು ಪುನಃ ಒಪ್ಪಿಸ್ಬೇಕು, ಇಷ್ಟು ಕಾರ್ಯ ಮಾಡಿಬಿಟ್ರೆ ಸಾಕು ಅಂದರು ಆಚಾರ. ಅಷ್ಟೇ ತಾನೇ ರೀ, ನಾನೊಂದಷ್ಟು ತಲೆಗೆ ತುಂಬ್ಕೊತೀನಿ, ನೀವೊಂದಷ್ಟು ತಲೆಗೆ ಹಾಕ್ಕೊಳ್ರಿ, ಹಾಗೆ ತಗೊಂಡು ಅರ್ಥ ಮಾಡಿಬಿಡೋಣ ಅಂತ ಅಂದ್ಕೊಂಡು ಆಗ್ಬೋದು ಅಂತಂದು ಬಾಡಮ್ ಹ್ಞೂ ಅಂದರು ಎಲ್ಲರೂ. ಅಂತ ಇದ್ದಂತೆ ಆಚಾರ್ಯರು ವಿಶ್ವಂ ಶಬ್ದ ತಗೊಂಡು ಆ ಶಬ್ದಕ್ಕೆ ನಿರ್ವಚನ ಪ್ರಾರಂಭ ಆದರೆ ಒಂದು ಅರ್ಥ ಕೇಳಿದ್ರು ತಲೆಗೆ ಹೋಯಿತು, ಎರಡನೇ ಅರ್ಥ ಕೇಳಿದ್ರು ಅದು ತಲೆಗೆ ಹೋಯಿತು, ಮೊದಲನೇ ಅರ್ಥ ಏನು ಹಿಡಿದು ತಲೆಯಿಂದ ಹೊಟ್ಟೋಯ್ತು. ಹಿಂಗಾದರೆ ಒಂದು ನಾಮಕ್ಕೆ ಇಷ್ಟರ್ಥ, ಇನ್ನು ಎರಡನೇ ನಾಮ ತಗೋಬೇಕು, ಆ ಎರಡನೇ ನಾಮವನ್ನು ಸಮಗ್ರ 100 ಅರ್ಥವನ್ನು ತಿಳಿಬೇಕು, ಆ 100 ಅರ್ಥವನ್ನು ವಿಶ್ವಶಬ್ದದಲ್ಲಿ ಸಮನ್ವಯ ಮಾಡಬೇಕು. ಇಷ್ಟೆಲ್ಲ ಕ್ರಮ ನಮ್ಮಿಂದ ಆಗೋಲ್ಲ ಅಂತ ಅಲ್ಲಿದ್ದಂಥವರೆಲ್ಲ ತಾವು ಹೇಳ್ತಾ ಇರೋಣ. ಇದರ ತಾತ್ಪರ್ಯ ಜೀವೋತ್ತಮರಿಂದ ಮಾತ್ರ ಆಗ್ತಕ್ಕಂತಹ ಕಾರ್ಯ. ವಿಷ್ಣು ಸಹಸ್ರನಾಮವನ್ನು ಜೀವಿತಾವಧಿಯಲ್ಲಿ ಒಂದಾವರ್ತಿ ಆದರೂ ಪಾರಾಯಣ ಮಾಡ್ರಿ ಎಂದರು ಆಚಾರ್ಯ. ಅದಕ್ಕೇನ್ರಿ ನಾವು ದಿನಕ್ಕೆ 3 ಸತಿ ಮಾಡ್ತೇವಪ್ಪ ವಿಷ್ಣು ಸಹಸ್ರನಾಮ ಪಾರಾಯಣ, ಅದೇನು ಜೀವಿತಾವಧಿಯಲ್ಲಿ ಒಂದಾವರ್ತಿ ಅಂತ ಅನ್ನೋದೇನು ಅಂತಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯ ತಿಳಿಸಿದ್ರು, ಹೇಗೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ನಾವು. ವಿಶ್ವಂ ವಿಷ್ಣು, ವಿಶ್ವಂ ವಷಟ್ಕಾರ, ವಿಶ್ವಂ ಭೂತಭವ್ಯ ಭವತ್ಪ್ರಭು, ಹೀಗೆ ಒಂದೊಂದು ನಾಮಕ್ಕೂ ವಿಶ್ವಶಬ್ದವನ್ನು ಸೇರಿಸಬೇಕು. ಆ ನಾಮದ ಅರ್ಥ ಏನಿದೆ ವಷಟ್ಕಾರ, ಅದರ ಅರ್ಥವನ್ನು ತಿಳ್ಕೊಂಡಿರಬೇಕು, ಅದರ ಅರ್ಥವನ್ನು ವಿಶ್ವಶಬ್ದದಲ್ಲಿ ಸಮನ್ವಯ ಮಾಡಬೇಕು. ಇದರಂತೆ 1000 ನಾಮಗಳನ್ನು ಮಾಡಿರಿ ಅಂತಂದು ಆಚಾರ್ಯ ಹೇಳಿದ್ದು ಒಂದು ಜನ್ಮ, ನಮಗೆ 100 ಜನ್ಮ ಎತ್ತಿದ್ರೂ ಮಾಡಲಿಕ್ಕಾಗೋಲ್ಲ. ಅದನ್ನು ಇಷ್ಟು ಕ್ರಮ ಆಚಾರ್ಯರು ತಮ್ಮ ವದಂತಿ ಮಿತಿ, ನೀವೆಲ್ಲ ಹೇಳ್ರಿ ಅಂತ ನಾವು ಹೇಳ್ತಾ ಇದ್ದರೆ ಅವರಂದರು ನಮ್ಮಿಂದ ಆಗ್ತಕ್ಕಂಥ ಕಾರ್ಯ ಅಲ್ಲ ಇದು ಅಂತಂದು. ಯಾರು ನಮ್ಮಂಥವ್ರು ಯಾರೋ ಕೂತಿದ್ರು ಅಂತ ಹಂಗರ್ಥ ಅಲ್ಲ, ಎಲ್ಲ ಪ್ರಕಾಂಡ ಪಂಡಿತರು. ಆ ಪಂಡಿತರ ಒಂದು ತಾಣವೇ ಇತ್ತಲ್ಲಿ, ಅವರು ಕೈ ಚೆಲ್ಲದ್ರಂತೆ ಆಚಾರ್ಯ ಪರಿಷ್ಕಾರ ಮಾಡ್ತಕ್ಕಂತಹ ಆ ಒಂದೊಂದು ಶಬ್ದ. ವಿಶ್ವ ಅಂದ್ರೇನು, ವಿಷು ಪ್ರವೇಶೆ, ಯಾರು ನಮ್ಮೊಳಗೆ ಪ್ರವೇಶ ಮಾಡಿ ಕಾರ್ಯಾದಿಗಳನ್ನು ಪ್ರವೃತ್ತ ಮಾಡಿರ್ತಾನೋ, ಬ್ರಹ್ಮಾಂಡದೊಳಗೆ ಪ್ರವೇಶ, ಪಿಂಡಾಂಡದೊಳಗೆ ಪ್ರವೇಶ, ಹೀಗೆ ಪರಮಾತ್ಮನ ಆ ಒಂದು ವಿಶಿಷ್ಟವಾದಂತಹ ಗುಣವನ್ನೇ ಶ್ರೀಮದ್ ಆಚಾರ್ಯ ತಾವು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ. ಇಷ್ಟು ಕ್ರಮವನ್ನು ಆಚಾರ್ಯರು ತಾವಲ್ಲಿ ತೋರ್ತಾ ಮುಂದೆ ಜಾಯಸೇ ಸ ಗುರವೇ ಹರಿಗೀತಾ ಭಾಷ್ಯಂ ಏವ ವಿರಚ್ಯ ತದಾ ಆದತ್ ಆದಾತ್. ಮುಂದೆ ಬದರಿ ಯಾತ್ರೆಗೆ ಅಂತ ಆಚಾರ್ಯ ತಾವು ಹೊರಡಬೇಕು. ದೊಡ್ಡವರ ಬಳಿಗೆ ಹೋಗಬೇಕಾದರೆ, ಗುರುಗಳನ್ನು ನೋಡ್ಲಿಕ್ಕೆ ಹೋಗಬೇಕಾದ್ರೆ, ಚಿಕ್ಕ ಮಕ್ಕಳಿರೋ ಮನೆಗೆ ಹೋದಾಗ, ರೋಗಿಷ್ಠರನ್ನು ನೋಡ್ಲಿಕ್ಕೆ ಹೋದಾಗ ರಿಕ್ತ ಹಸ್ತದಿಂದ ಹೋಗಬಾರದು, ಬರಿಗೈಯಿಂದ ಹೋಗಬಾರ್ದಂತೆ. ಮತ್ತೆ ಏನಾರು ಒಂದಿಷ್ಟು ಹಿಡ್ಕೊಂಡು ಹೋಗಬೇಕು. ಮಕ್ಕಳು ನೋಡಕ್ಕೆ ಹೋದಾಗ ಅವಕ್ಕೇನು ಪ್ರೀತಿನೋ ಆ ಪದಾರ್ಥ ತಗೊಂಡು ಹೋಗಿ, ರೋಗಿಗಳನ್ನು ನೋಡಕ್ಕೆ ಹೋದಾಗ ಅವ್ರಿಗೇನು ಯೋಗ್ಯವಾದ ಪದಾರ್ಥ ಅದನ್ನು ತಗೊಂಡು ಹೋಗ್ಬೇಕು. ಈಗ ಆಚಾರ್ಯರು ಯಾರನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ಗುರೋರ್ ಗುರುಣಾಂ, ಇಡೀ ಜಗತ್ತಿಗೆ ವಿಶ್ವಗುರುಗಳಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರಿಗೆ ಯಾರು ಗುರುಗಳೋ ಅಂತಹ ವೇದವ್ಯಾಸ ದೇವರ ಬಳಿಗೆ ತಾವು ಹೋಗಬೇಕಾದರೆ ತಾವೇನು ಮಾಡಿದ್ರು? ತತ್ಕಾಲಕ್ಕೆ ಗೀತಾ ಭಾಷ್ಯವನ್ನು ತಾವು ರಚನೆ ಮಾಡಿದ್ರು. ಅದನ್ನು ರಚನೆ ಮಾಡಿ ವ್ಯಾಸರಿಗೆ ಅರ್ಪಣೆ ಮಾಡಬೇಕು ಅಂತ ತಾವು ತಗೊಂಡು ಹೋಗಿ ಅದನ್ನು ಅರ್ಪಣಾದಿಗಳನ್ನು ನಡೆಸಿದ್ದಾರಂತೆ. ಮಾಡಿದಾಗ ಅದರ ಉಪನ್ಯಾಸ ಪ್ರಾರಂಭ ಆಯಿತು. ಅನುವಾದ ಮಾಡ್ರಿ ಎಂದರು ಯಾರು? ವೇದವ್ಯಾಸ.
ಮೊದಲನೇದಾಗಿ ಶುರು ಮಾಡಿದ್ರು, ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂದರು ಆಚಾರ್ಯ. ನಿಲ್ಲಿಸ್ರಿ ಅಂದರು ವೇದವ್ಯಾಸ. ಯಾಕೆ ಸ್ವಾಮಿ? ಅಲ್ಲಪ್ಪ, ಏನು ಹಾಕಿದ್ಯಾ ಅಲ್ಲಿ ಶಬ್ದ? ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ, ಶಕ್ತಿ ಇರೋಷ್ಟು ಮಾಡಿದ್ದೇನೆ ಅಂತಂದರೆ ವೇದವ್ಯಾಸ ದೇವರು ನಕ್ಬಿಟ್ರಂತೆ. ನಿನ್ನ ಶಕ್ತಿ ಏನಿದೆ ಅಂತ ನನಗೆ ಗೊತ್ತು ಅಂತ. ಆದ್ದರಿಂದ ಹಂಗೆ ಶಬ್ದ ಹಾಕೋದಲ್ಲಪ್ಪ. ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ, ಸ್ವಲ್ಪ ಮಾತ್ರ ನೀವು ಹೇಳಿರೋದು. ಇದರಲ್ಲಿ ನಿಮ್ಮ ತಲೆಯಲ್ಲಿರೋದೆಲ್ಲ ತುಂಬಿಸ್ಬಿಟ್ರೆ ಇವತ್ತಿಗೆ ಗ್ರಂಥ ಮಂಗಳ ಆಗೋಗುತ್ತೆ. ಸುಮ್ಮನೆ ಅದಕ್ಕೊಂದು ಮಂಗಳಾರತಿ ಮಾಡಬೇಕಷ್ಟೇ ನಾವು. ಆದ್ದರಿಂದ ನೀವು ನಿಮಗೆ ತಿಳಿದಿರೋದೆಲ್ಲ ಹೇಳಿದ್ದೇನೆ ಅಂತ ಹಂಗೆ ಹಾಕೋದಲ್ಲ. ನೀವು ತಿಳಿದಿರೋದ್ರಲ್ಲಿ ಲೇಷತಃ ಸ್ವಲ್ಪ ಮಾತ್ರ ಹೇಳ್ತಾ ಇದ್ದೇವೆ ಅಂತ ಹಿಂಗೆ ತಿಳಿಸ್ರಿ ಅಂತ ಭಗವಾನ್ ವ್ಯಾಸರು ತಾವೇನು ತಿಳಿಸಿದ್ದಾರೆ. ಏತದ್ದಂಶವನ್ನೇ ನಾವು ಇನ್ನು ಉಳಿದಂತಹ 36 ಗ್ರಂಥಗಳು ಏನಿದೆ ಸರ್ವಮೂಲಗಳು, ಇನ್ನು 35, ಯಾಕೆ ಈಗಾಗಲೇ ಕಂದಕ ಸ್ಥಿತಿ ಆಗೋಗಿದೆ. ಇನ್ನು 35 ಗ್ರಂಥಗಳು ಕೂಡಿಸು ಆ ಗ್ರಂಥವನ್ನು ಆಚಾರ್ಯರು ತಾವು ಶಕ್ತಿತಃ ಹೇಳಿದ್ದಲ್ಲ, ಲೇಷತಃ. ಒಂದೊಂದು ಆಚಾರ್ಯ ಗ್ರಂಥ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. 10 ಶ್ಲೋಕ 11 ಶ್ಲೋಕ ಅಷ್ಟೇ. ತತ್ವಸಂಖ್ಯಾನ ಪುಟ್ಟ 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 ಶ್ಲೋಕಗಳು, ಅದಕ್ಕೆ ವ್ಯಾಖ್ಯಾನ 1000 ಪುಟಗಳು. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಬಾಬಾ ಭವೋ ದ್ವಿಧೇತರತ್. ಮುಗ್ದೋಯ್ತಪ್ಪ, ಎಷ್ಟು ಸುಲಭ ರೀ ಇದು. ಆದರೆ ಇದಕ್ಕೆ ವ್ಯಾಖ್ಯಾನವನ್ನು ನಾವು ನೋಡಿದಾಗ ಅದರ ನೈಜಾರ್ಥ ಮಾತ್ರ ನಮಗೆ ಸೋತ್ತವರು ಬಂದು ತಾವು ಹೇಗೆ ತಿಳಿಸಬೇಕು ಅದರಂತೆ ಈ ಒಂದು ಗೀತಾ ಭಾಷ್ಯವನ್ನು ಆಚಾರ್ಯ ತಾವು ರಚನೆ ಮಾಡಿ ಅದರ ಪ್ರವಚನವನ್ನು, ಅನುವಾದವನ್ನು ವೇದವ್ಯಾಸ ದೇವರ ಮುಂದೆ ತಾವು ನಡೆಸ್ತಾ ಇದ್ದರೆ ಪರಮಾತ್ಮ ಆನಂದಪಟ್ಟ. ಸರಿ, ಆ ದಿವಸದ ಅನುವಾದ ಎಲ್ಲ ಮುಗಿತು, ಎಲ್ಲ ಶಿಷ್ಯವರ್ಗ ಎಲ್ಲ ಮಲಗಿದ್ದಾರೆ. ಮಲಗಿದಾಗ ವೇದವ್ಯಾಸ ದೇವರು ಬಂದರಂತೆ, ಶ್ರೀಮದ್ ಆಚಾರ್ಯರು ಮಲಗಿದ್ರಂತೆ. ಮಲಗಿದ್ರೆ ವೇದವ್ಯಾಸ ದೇವರು ಏನು ಮಾಡಿದ್ರು? ಸಾ ಪೃಥಿವ್ಯಾ ಸ್ಫಾಲನಂ ಪದಮಹೋ ಹರಿಣೋಕ್ತಂ. ಸಾ ಪೃಥಿವ್ಯಾ ಸ್ಫಾಲನಂ, ನೆಲ ತೊಟ್ಟುದ್ರಂತೆ. ಆಚಾರ್ಯರೇ ಹೇಳ್ರಿ ಅಂತ. ಸ್ವಾಮಿ ಏನು ಅಂತ ಇನ್ನೊಂದ್ಸತಿ ಅನುವಾದ ಮಾಡು ಅನ್ನಂತೆ ಪರಮಾತ್ಮ. ಯಾವುದನ್ನು? ಗೀತಾ ಭಾಷ್ಯವನ್ನು. ಅಷ್ಟು ಸುಂದರವಾಗಿ ಆಚಾರ್ಯರು ತಾವು ಆ ಭಗವದ್ಗೀತೆಗೆ ಏನು ಆ ಭಾಷ್ಯ ರಚನೆ ಮಾಡಿದ್ರು, ಪರಮಾತ್ಮ 2ನೇ ಬಾರಿ ಅದರ ಅನುವಾದವನ್ನು ಮಾಡಿಸಿದಂತೆ. ಅಷ್ಟು ಸುಂದರ ಕಥಾ ಆಚಾರ್ಯ ನಿರೂಪಣಾ ಶೈಲಿ. ಹೀಗೆ ತೇನ ತತ್ಪ್ರವಚನೆ ವಿಹಿತೇಲಂ ಶುಶ್ರೂಹು. ಇದನ್ನು ಇನ್ನೊಂದಾವರ್ತಿ ಆ ಪ್ರವಚನವನ್ನು ಮಾಡ್ರಿ ಅಂತ ರಾತ್ರಿ ಕಾಲದಲ್ಲಿ ವ್ಯಾಸರು ಶ್ರೀಮದ್ ಆಚಾರ್ಯರನ್ನು ಎಬ್ಬಿಸ್ತಾ ಇನ್ನೊಂದಾವರ್ತಿ ಅದರ ಅನುವಾದವನ್ನು ಮಾಡಿಸಿದ್ದಾರೆ. ಇಷ್ಟು ಅಂಶವನ್ನು ಆಚಾರ್ಯ ಬಗ್ಗೆ ತಾವು ಹೇಳುತ್ತಾ ಮುಂದೆ ವೇದವ್ಯಾಸದೇವರು ಶ್ರೀಮದ್ ಆಚಾರ್ಯರನ್ನ ನಾರಾಯಣ ರೂಪ ಮತ್ತೊಂದು ರೂಪದತ್ತ ತಾವು ಕರ್ಕೊಂಡು ಹೊರಡೋಣ. ಅಲ್ಲ, ಈಗಾಗಲೇ ವ್ಯಾಸರೂಪದ ದರ್ಶನ ಆಗಿದೆ. ಪುನಃ ಇನ್ನೊಂದು ರೂಪದ ದರ್ಶನದ ಅವಶ್ಯಕತೆ ಏನಿದೆ ಅಂತಂದರೆ, ಅದ್ಯಾಪಿ ಒಂದು ರೂಪದಳು ಅನಂತ ರೂಪಗಳು ಪೊಂದಿಪ್ಪವು ಗುಣಗಣ ಸಹಿತ ಪರಮಾತ್ಮನೇ ಸತತಮೇಕರೂಪಿಣಿ ದಶರೂಪಿಣಿ ಸಹಸ್ರ ಅವಿಕಾರಿಣಿ. ಒಂದು ರೂಪದಲ್ಲೇ ಅನಂತ ರೂಪಗಳು ಹುದುಗಿದೆ. ಆದರೂ ವ್ಯಾಸರೂಪ ನಾರಾಯಣ ರೂಪದ ತನ್ನದೇ ಆದ ಮತ್ತೊಂದು ರೂಪದ ದರ್ಶನಕ್ಕೆ ಶ್ರೀಮದ್ ಆಚಾರ್ಯರನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ ನೋಡಿ? ಇದೊಂದು ದೊಡ್ಡ ಪ್ರಶ್ನೆ. ಪರಮಾತ್ಮನ ರೂಪದಲ್ಲಿ ಭೇದ ಇಲ್ಲ. ಹಿಂಗಿದ್ದ ವ್ಯಾಸರೂಪ ನೋಡಿದ್ರೆ ಸಾಲದೆ ಪುನಃ ನಾರಾಯಣ ರೂಪದ ದರ್ಶನ ಯಾಕೆ ಅಂತಂದರೆ, ಇದರಲ್ಲಿ ವಾಯುತತ್ವ ಮತ್ತು
ನಮಗೆ ನಿಮಗೆ ಗುರುಗಳು ಅಂದರೆ ಯಾರು? ದೊಡ್ಡ ಪರಂಪರೆ ತಗೊಂಡು ಎಲ್ಲಿಂದ? ನಮಗೆ ಪಾಠ ಮಾಡಿದ, ಬ್ರಹ್ಮೋಪದೇಶ ಮಾಡಿದ ತಂದೆಯಿಂದ ಹಿಡಿದು, ಮುಂಜೆ ಮಾಡಿಸಿದ ಆಚಾರ್ಯರಿಂದ ಹಿಡಿದು ತಗೊಂಡು ಹೋಗ್ಬೇಕು ನಾವು ವಿಷಯ. ಹಿಂಗೆ ನಮ್ಮ ಉಪಾಸನಾ ಕ್ರಮ. ಅಸ್ಮದ್ ಗುರುವಂತರ್ಗತ ನೋಡಿ, ಹಿಂಗೆ ತಗೊಂಡು ಹೋಗ್ಬೇಕು. ಹೆಣ್ಮಕ್ಳಾದರೆ ಮತ್ತೆಂತರ್ಗತ ನೋಡಿ, ಹಿಂಗೆ ವಿಷಯ ತಗೋಬೇಕು. ಎಲ್ಲಿ ತನಕ? ಭಾರತೀ ಸರಸ್ವತೀ ದೇವಿಯರ ತನಕ. ಅದಕ್ಕೆ ನಾವು ನೀವು ಪ್ರತಿನಿತ್ಯ ನಮಸ್ಕಾರ ಮಾಡಬೇಕಾದರೆ ಎಷ್ಟು ಮಂದಿಗೆ ನಮಸ್ಕಾರ? ಗುರುಗಳು, ಪರಮಗುರುಗಳು, ಮೂಲ ಗುರುಗಳು, ಆದಿಗುರುಗಳು, ಭಾಗ್ಯದೇವತ, ಇಷ್ಟದೇವತ, ಮೋಕ್ಷಪ್ರದನಾದ ವಾಸುದೇವ, ಸಕಲ ಸಚ್ಚಾಸ ಪ್ರತಿಪಾದ್ಯನಾದ ಕೃಷ್ಣರೂಪ, ಇಷ್ಟು ರೂಪಕ್ಕೆ ಪ್ರತಿನಿತ್ಯ ನಮಸ್ಕಾರ ಮಾಡಬೇಕು ತಿಳಿಸ್ಕೊಟ್ರು ನಮಗೆ. ಕೊನೆಯ ಪಕ್ಷ 7 ಜನಕ್ಕಾದರೂ ನಮಸ್ಕಾರ ಮಾಡಬೇಕು. 7 ಗುರುಗಳಿಗೆ ನಮಸ್ಕಾರ. ಯಾರ್ಯಾರು? ವೇದವ್ಯಾಸಾಯ ನಮಃ. ಇವೆಲ್ಲ ತಂತ್ರಸಾರದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸಿರ್ತಕ್ಕಂತಹ ಕ್ರಮ. ಸಪ್ತಗುರು ನಮಸ್ಕಾರ ಯಾರ್ಯಾರಿಗೆ? ವೇದವ್ಯಾಸಾಯ ನಮಃ, ಭಾರತೀಯೇ ನಮಃ, ಸರಸ್ವತಿಯೇ ನಮಃ, ವಾಯುವೇ ನಮಃ, ಭಾಗ್ಯದೇವತಾ ಮಹಾಲಕ್ಷ್ಮಿಯೇ ನಮಃ. ಇನ್ನು ಬ್ರಹ್ಮಣೇ ನಮಃ, ಬ್ರಹ್ಮಣೇ ನಮಃ, ಭಾಗ್ಯದೇವತಾ ಮಹಾಲಕ್ಷ್ಮಿಯೇ ನಮಃ, ತರುವಾಯ ವಾಸುದೇವಾಯ ನಮಃ. ಇಷ್ಟಂತ ಎಷ್ಟಾಯಿತು? 7 ನಮಸ್ಕಾರ ಬಂತು. ಹೌದಾ? ಈ 7 ನಮಸ್ಕಾರದ ಕ್ರಮವನ್ನೇ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಕೊಟ್ಟಿರೋದು ನಮಗೆ. ಮಂಗಳಾಚರಣೆ ಸಂಧಿಯಲ್ಲಿ ನಮಗೇನು ಕ್ರಮ ಕೊಟ್ಟರು ನೋಡ್ರಿ. ಮೊದಲಿಗೆ ಕೈವಲ್ಯದಾಯಕ ನಾರಸಿಂಹನೇ ನಮಗೆ ಮಂಗಲವ, ಪರಮಾತ್ಮ ರೂಪ ಒಂದು ಬಂತ. ಮುಂದೆ ಜಗದುದರನ ಅತಿ ವಿಮಲ ಲಕ್ಷ್ಮೀದೇವಿ ಬಂದ್ಲ. ಮುಂದೆ ಯಾವುದು ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ಬ್ರಹ್ಮದೇವರು ಬಂದ್ರ. ಗುರು ಪವಮಾನ ಸಲೆಹಮ್ಮ ವಾಯುದೇವರು ಬಂದ್ರ. ಇನ್ನು ನೆಲಸು ನೀ ಮದ್ವದನ ಸದನದಲ್ಲಿ ಸರಸ್ವತಿ ದೇವರು ಬಂದ್ರ. ಕೃತಿ ರಮಣ ಪ್ರದ್ಯುಮ್ನ ನಂದನೆ ಭಾರತೀ ದೇವರು ಬಂದ್ರ. ವೇದಪೀಠ ವಿರಿಂಚಿ ನಮ್ಮ ವೇದವ್ಯಾಸ ದೇವರು ಬಂದರು. ಎಷ್ಟಾಯಿತು? 7 ಮಂದಿ ಆಯಿತು. ಕ್ರಮ ಏನು ಬಂತು? ಮೊದಲಿಗೆ ಭಗವದ್ ರೂಪ, ಆಮೇಲೆ ಕೊನೆಗೆ ಭಗವದ್ ರೂಪ. ಹಿಂಗೆ ಯಾಕೆ ಕ್ರಮ ಕೊಟ್ಟರು? ತಾರತಮ್ಯ ಹೋಯ್ತಿಲ್ಲಿ. ಯಾಕೆ? ಪರಮಾತ್ಮಂದು 2 ರೂಪ ಬೇಕಾದ್ರೆ ಹೇಳಿ, ತರುವಾಯ ನೀವು ಲಕ್ಷ್ಮೀದೇವಿಯನ್ನು ತಗೊಳ್ರಿ. ಆದರೆ ಮೊದಲಿಗೆ ಭಗವದ್ ರೂಪ, ಕೊನೆಗೆ ಭಗವದ್ ರೂಪ ಯಾಕೆ ತಗೊಂಡ್ರು ಅಂತಂದರೆ ಇದು ಬ್ರಹ್ಮಸೂತ್ರದಂತೆ ಅಂತ ತಿಳಿಸುತ್ತೆ. ಬ್ರಹ್ಮಸೂತ್ರದಲ್ಲಿ ಆದಿ ಅಂತ್ಯದಲ್ಲಿ ಏನಿದೆ? ಓಂಕಾರ ಇದೆ. ಓಂಕಾರವನ್ನು ಯಾಕೆ ಹಾಕ್ತಾರೆ ಅಂದರೆ ನಾವು ಯಾವ ಮಂತ್ರವನ್ನು, ಯಾವ ಬೀಜಾಕ್ಷರವನ್ನು ನಾವು ಉಚ್ಚಾರ ಮಾಡಿರ್ತೇವೆ ಅದರ ಫಲ ನಮ್ಮಿಂದ ಹ್ರಾಸ ಆಗಬಾರ್ದು ಅಂತಂದರೆ ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮ ತಾನು ಇರಬೇಕು. ಒಂದು ಪುಸ್ತಕದಲ್ಲಿ ಹಾಳೆಗಳು ಉಳಿಬೇಕಾದರೆ ಆದಿ ಅಂತ್ಯದಲ್ಲಿ ಏನಿರಬೇಕು? ಬೈಂಡ್ ಇರಬೇಕು. ಆ ಸ್ಥಾನದಲ್ಲಿರೋನು ಯಾರು? ಪರಮಾತ್ಮ. ಅದೇ ಸಂಪುಟಾಕಾರ. ಇಷ್ಟು ಕ್ರಮದಲ್ಲಿ ನಾವು ನೀವು ನಮಸ್ಕಾರ ಮಾಡಿದ್ರೆ ಎಲ್ಲಿ ತನಕ? ಭಾರತೀ ಸರಸ್ವತೀ ದೇವಿಯರು ಕೂಡ ಅವರಿಗೆ ಪತಿ ಮತ್ತು ಗುರು ಇಬ್ಬರೂ ಕೂಡ ಬ್ರಹ್ಮವಾಯುಗಳೇ. ಪತ್ಯಂತರ್ಗತ ಅಂದರೂ ಬ್ರಹ್ಮವಾಯುಗಳು ತಗೋಬೇಕು, ಗುರುವಂತರ್ಗತ ಅಂತಂದರೂ ಇವರನ್ನೇ ತಗೋಬೇಕು. ವಾಯುದೇವರಿಗೆ ಗುರುಗಳು ಯಾರು? ಇಷ್ಟ ದೇವತಾ ಯಾರು? ಇಬ್ಬರು ಒಬ್ಬರೇ. ಇದನ್ನೇ ದ್ವಾದಶ ಸ್ತೋತ್ರದಲ್ಲಿ ತಿಳಿಸ್ತಾರೆ. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿಹಿ ಅಂತಂದು. ವಾಯುದೇವರಿಗೆ, ಜೀವೋತ್ತಮರಿಗೆ ಪರಮಾತ್ಮನೇ ಇಷ್ಟದೇವತ, ಪರಮಾತ್ಮನೇ ಗುರುರ್ಗುರುಣಾಂ, ಪರಮಾತ್ಮನೇ ಗುರುನೂ ಹೌದು, ಇಷ್ಟ ದೇವತಾನೂ ಹೌದು. ಇಲ್ಲಿ ವ್ಯಾಸರೂಪ ಗುರುತ್ವೇನ ಅವರು ನಮಸ್ಕಾರ ಮಾಡಿದರೆ, ಗುರುಗಳನ್ನು ಹಿಡಿದರೆ ನಮಗೇನು ಫಲ ಅನ್ನೋದನ್ನು ವೇದವ್ಯಾಸ ದೇವರು ತಾವು ತಿಳಿಸ್ತಾ ಇದ್ದಾರೆ. ತನ್ನದೇ ಆದ ಮತ್ತೊಂದು ಭಗವದ್ ರೂಪದ ದರ್ಶನ. ಹಾಗಾದರೆ ಗುರುಗಳ ದ್ವಾರ ನಮಗೆ ದೇವರ ದರ್ಶನ ಪ್ರಾಪ್ತಿ ಅನ್ನೋದನ್ನೇ ವೇದವ್ಯಾಸ ರೂಪದಿಂದ ತಾವು ಗುರುಗಳಾಗಿದ್ದು
ಆ ಪಾಠವನ್ನು ಸ್ವೀಕಾರ ಮಾಡಿ ಪ್ರವಚನಾದಿಗಳನ್ನು ಹೇಳಿಸಿ ಅದರಿಂದ ಅವರಿಗೆ ಅನುಗ್ರಹವನ್ನು ಮಾಡ್ತಾ ತಮ್ಮದೇ ಆದ ಮತ್ತೊಂದು ರೂಪ, ಅದು ಮೂಲ ರೂಪಿಯಾದ ಕಲಿಯುಗದ ಪ್ರತಿಪಾದ್ಯ ರೂಪ ಅಂದರೆ ಯಾವುದು? ಕಲಿಯುಗದ ಅಧ್ಯಾತ್ಮ ರೂಪ ಯಾವುದು? ನಾರಾಯಣ ರೂಪ. ಭಾಗವತ ತಿಳಿಸೋತಿ ಈ ಮಾತನ್ನು. ಆದ್ದರಿಂದ ಕಲಿಯುಗದ ರೂಪ ಯಾವ? ಆ ಒಂದು ನಾರಾಯಣ ರೂಪದ ದರ್ಶನವನ್ನೇ ವ್ಯಾಸರು ತಾವು ಮಾಡಿಸಿದ್ರಿಂದಾಗಿ ನಾವು ಗುರುಗಳನ್ನು ಹಿಡಿದ್ರೆ ಭಗವದ್ ದರ್ಶನ ಪ್ರಾಪ್ತಿ ಅನ್ನೋ ಒಂದು ಸಿದ್ಧಾಂತವನ್ನೇ ಸಾಕ್ಷಾತ್ತಾಗಿ ವೇದವ್ಯಾಸ ದೇವರು ಏತತ್ ಕಾಲಕ್ಕೆ ತಾವಿದನ್ನು ತಿಳಿಸಿರೋಣ. ಹೀಗೆ ಇಷ್ಟೊತ್ತಿಗಾಲಿ ಶ್ರೀಮದ್ ಆಚಾರ್ಯರು ಕಾಷ್ಟಮೌನ ವ್ರತಾದಿಗಳನ್ನು ತಾವು ಮಾಡಿರಬೇಕು. ತಾವು ದೊಡ್ಡ ಬದರಿಕಾಶ್ರಮಕ್ಕೆಲ್ಲ ಹೊರಟಿರೋ ಕಾಲಕ್ಕೆ ತಾವು ಬರೆದಿದ್ರಂತೆ, ನೈದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ನೈದೃಶಂ ಸ್ಥಲಮಲಂ ಶಮಲಗ್ನಂ. ಬದ್ರಿ ಕ್ಷೇತ್ರಕ್ಕಿಂತ ಪವಿತ್ರವಾದ ಕ್ಷೇತ್ರ ಮತ್ತೊಂದಿಲ್ಲ. ನಾಸ್ಯ ತೀರ್ಥ ಸಲಿಲಸ್ಯ, ಗಂಗೆಗೆ ಸಾದೃಶ್ಯವಾದ ಮತ್ತೊಂದು ತೀರ್ಥ ಇಲ್ಲ ಅಂತ ಆಚಾರ್ಯ ತಿಳಿಸಿದರು. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ, ಪರಮಾತ್ಮನಿಗೆ ಸಾದೃಶ್ಯವಾದ ಮತ್ತೊಂದು ದೇವ ಇಲ್ಲ ಅಂತ ಆಚಾರ್ಯ ಹೇಳ್ತಾ, ನಾಸ್ಮ ದುಃಖಿ, ನಮ್ಮ ವಾಕ್ಯಕ್ಕಿಂತ ಹಿತವಾದ ವಾಕ್ಯ ಮತ್ತೊಂದಿಲ್ಲ ಅಂತ ಆಚಾರ್ಯ ಮಧ್ವರು ತಾವೇನು ಅಲ್ಲಿ ಬರಿತಾ ಮುಂದೆ ತಾವು ಹೊರಟಿದ್ದಾರಂತೆ. ಹೊರಟಾಗ ದೊಡ್ಡ ಬದರಿಕೆ ಆಶ್ರಮಕ್ಕೆ ತಾವು ಪ್ರಯಾಣವನ್ನು ಮಾಡ್ತಾ ಇರಬೇಕು. ಮಾಡೋ ಕಾಲಕ್ಕೆ ಏನು ಹಾರು ಹೋಗ್ತಾ ಇದ್ರೆ ಸತ್ಯತೀರ್ಥರವರನ್ನು ಹಿಂಬಾಲಿಸ್ಕೊಂಡು ಹೋದರು. ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನವ ಭೀಮ. ಸತ್ಯತೀರ್ಥರಂದ್ರು ಇವರನ್ನು ವಾನರೇಂದ್ರ ಅಂತ ಕರೀಲೋ, ಭೀಮಸೇನ್ ದೇವರು ಅಂತ ಕರೀಲೋ, ಹ್ಯಾಕೆ ಕರೀಲಿ ಇವ್ರನ್ನ ಅಂತ ಅಂದ್ಬಿಟ್ರ. ಯಾಕೆ ಅಷ್ಟು ವೇಗವಾಗಿ ಅಜಸ್ರ ಸೇವಾನುರುದ್ಧ, ಎಷ್ಟು ವೇಗವಾಗಿ ವಾಯುದೇವರು ತಾವು ಹೋಗ್ತಾ ಇದ್ರು ಅಂತಂದರೆ ನಮ್ಮ ಮನೋವೇಗಕ್ಕಿಂತ ವೇಗವಾಗಿ ಹೋಗ್ತಾರಂತೆ ನೋಡ್ರಿ. ಆಯ್ತು, ಒಂದು ದೃಷ್ಟಾಂತ. ಏನು ಮನೋವೇಗಕ್ಕಿಂತ? ಇಲ್ಲೇ ಕೂತಿರ್ತೀವಿ, ಒಂದು ಕ್ಷಣ ಮಾತ್ರದಲ್ಲಿ ಮನಸ್ಸು ಮನೆ ತನಕ ಹೊಟ್ಟೋಯ್ತು. ಬರಬೇಕಾದ್ರೆ ಗ್ಯಾಸ್ ಆಫ್ ಮಾಡಿ ಬಂದನೋ ಇಲ್ವೋ ನೋಡಿ, ಇಷ್ಟು ತಲೆ ಹೋಗಿ ಒಂದು ಕ್ಷಣಕ್ಕೆ ಹೋಗಿ ಇಲ್ಲಿ ಬಂದು ಕೂತ್ಕೊಂಡು ಎಷ್ಟು ವೇಗ. ಆ ವೇಗಕ್ಕಿಂತ ವೇಗವಾಗಿ ಹೋಗ್ತಾ ಇದ್ದಂತೆ ಆಚಾರ್ಯ. ಅಜಸ್ರ ಸೇವಾನುರುದ್ಧ. ಹೀಗೆ ಆಚಾರ್ಯ ತಾವು ಆ ವೇಗದಿಂದ ಹೋಗ್ತಾ ಇದ್ರೆ ಸತ್ಯತೀರ್ಥರು ತಾವು ಹಿಂಬಾಲಿಸ್ಕೊಂಡು ಹೋಗಬೇಕು. ಒಂದು ಗುಡ್ಡ ಹತ್ತಿ ಅಲ್ಲಿಂದ ಇನ್ನೊಂದು ಗುಡ್ಡಕ್ಕೆ ಹೋಗೋ ಅಷ್ಟೊತ್ತಿಗಾಗಲೇ 10 ಪರ್ವತಗಳನ್ನು ದಾಟ್ಬಿಟ್ಟಿದ್ರಂತೆ ಆಚಾರ್ಯ. ಏನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸತ್ಯತೀರ್ಥರು ತಾವು ಆಚಾರ್ಯ ಹಿಂಬಾಲಿಸ್ಕೊಂಡು ಹೋಗೋಣ. ಇಷ್ಟೊತ್ತಿಗಾಗಲೇ ರಾತ್ರಿ ಬೇರೆ ಆಯಿತು, ಸೂರ್ಯಾಸ್ತ ಆಗೋಗಿದೆ. ಅತ್ಯಂತ ದಿಗ್ಭ್ರಾಂತರಾಗ್ತಾ ಇದ್ದಾರಂತೆ. ಶ್ರೀಮದ್ ಆಚಾರ್ಯ ಕಡೆ ತಾವು ನೋಡ್ತಾ, ಸ್ವಾಮಿ ಏನು ಕಥಾ ಅಂತಂದರೆ ಆಚಾರ್ಯ ಒಂದು ಕಡೆ ತಿರುಗಿದ್ರಂತೆ. ತಿರುಗಿ ಸುಮ್ಮನೆ ಹೀಗೆ ಅಂದ್ರಂತೆ, ನೋಡ್ರಿ ಗಾಡಿ ದೇವ್ರು ನೋಡ್ರಿ ಎಲ್ಲಿಗೆ ಹೋಗಿ ಬರಬೇಕು, ತಾವು ಎಲ್ಲಿಂದ ಪ್ರಾರಂಭ ಮಾಡಿದ್ರೋ ಒಂದು ಕ್ಷಣ ಮಾತ್ರದಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರಂತೆ. ಇಷ್ಟು ಕಾರ್ಯ ಆಚಾರ್ಯ ಸುಮ್ಮನೆ ಒಂದು ಆವರ್ತಿ ತಮ್ಮ ಶಾಟಿಯನ್ನು ತಮ್ಮ ಕೈಯನ್ನು ತಾವು ಬೀಸೋ ಕಾಲಕ್ಕೆ ಅಷ್ಟು ಕಾರ್ಯವನ್ನು ತಾವಲ್ಲಿ ಪ್ರವೃತ್ತ ಮಾಡೋಣ. ಅತ ಹೈಮವತೆ ತಟಾಂತರೇ ಬದರೀ ಷಂಡ ವಿಶೇಷ ಮಂಡಿತಂ ಪರಮಾಷ್ಟಮಮಾಷ್ಟಯಂ ಶ್ರಿಯಃ ಸಕಲಗ್ನ ಸದರ್ಶ ವಿಶ್ರುತಂ. ಅತ ಹೈಮವತೆ ತಟಾಂತರೇ, ಏನು ಬದ್ರಿಕಾಶ್ರಮಕ್ಕೆ ಶ್ರೀಮದಾಚಾರ್ಯ ತಾವು ಹೋಗ್ತಾ ಇದ್ರೆ ಕನಕಾತುಲ ತಾಲ ಸನ್ನಿಭ, ಏನು ಬಂಗಾರದ ಶರೀರ ಆಚಾರ್ಯದ್ದು. ಎಂತಹ ಬಣ್ಣ ಅದು, ಬಂಗಾರದ ಬಣ್ಣ ಅಂತ ನೋಡ್ರಿ. ಕನಕಾತುಲ, ಕನಕ ಅಂದರೆ ಬಂಗಾರ. ಅಂತಹ 32 ಸಲ್ಲಕ್ಷಣ ಬರುವಂತಹ ಆ ಶರೀರವನ್ನು ನೋಡ್ತಾ ವಿಮಲೇಂದು ಸನ್ಮುಖ. ಅಲ್ಲಿರ್ತಕ್ಕಂತಹ ಬದ್ರಿಕಾಶ್ರಮದಲ್ಲಿ ಯಾರ್ಯಾರಿದ್ರು ಅವರೆಲ್ಲ ನೋಡ್ತಾ ಗಜರಾಜ ಗತಿರ್ ಮಹಾಭುಜ. ಶ್ರೀಮದಾಚಾರ್ಯರ ಆ ನಡಿಗೆಯ ಒಂದು ಗಾಂಭೀರ್ಯವನ್ನು ನೋಡಿ ಆಶ್ಚರ್ಯಪಟ್ಬಿಟ್ರಂತೆ. ಎಲ್ಲ ಬರ್ತಿರೋದು ಪ್ರತಿಯಾನ್ ಕೋ ಅಯಂ, ಯಾರು ಬರ್ತಾ ಇರ್ಬೋದು ಅಂತ ತಾವು ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡ್ತಾ ಅಪೂರ್ವ ಪುರುಷ, ಎಷ್ಟು ಅಪೂರ್ವವಾದಂತಹ 32 ಸಲ್ಲಕ್ಷಣ ಇವರಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ಒಂದಾಗಿ ಸಾಕ್ಷಾತ್ತಾಗಿ ಬ್ರಹ್ಮದೇವರು ಬಂದಿರಬೇಕು, ಇಲ್ಲ ವಾಯುದೇವರು ಬಂದಿರಬೇಕು. ಇನ್ನು ಉಳಿದವರಲ್ಲಿ
ಈ ಲಕ್ಷಣ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿದ್ದಂತಹ ಎಲ್ಲ ಆ ದೇವತೆಗಳು ಋಷಿಮುನಿಗಳು ಅವರೆಲ್ಲರೂ ಕೂಡ ಹಿಂಗೆ ತಾವು ಸ್ವಯಂ ಪವನೋವಾ ಪ್ರತಿರೂಪಂ ಅವ್ರಜನ್. ಪವನಂ ಅಂದರೆ ಯಾರು? ವಾಯುದೇವರು ಬಂದಿದ್ದಾರೇನೋ ಅಂತ ಎಲ್ಲರೂ ಕೂಡ ಅಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ರಂತೆ. ಹೀಗೆ ಮಾಡ್ತಾ ಇರೋ ಕಾಲಕ್ಕೆ ಸಾಕ್ಷಾತ್ತಾಗಿ ಮುನಿಮಂಡಲ ಮಧ್ಯವರ್ತಿನಂ ತ್ರಿಜಗನ್ಮಂಡಲ ಮಂಡನಾಯುತಂ ದೂರದಿಂದ ಶ್ರೀಮದ್ ಆಚಾರ್ಯರು ವೇದವ್ಯಾಸ ದೇವರ ಆ ಒಂದು ಆಕೃತಿಯ ಒಂದು ದರ್ಶನವನ್ನು ತಾವು ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ತಾ ಇಹ ಸತ್ಯವತೆ ಸುತಂ ಹರಿಂ ಪರಿಪೂರ್ಣ ಪ್ರಮದೇ ಸಮೈಕ್ಷತ. ಪರಿಪೂರ್ಣನಾದ ಆ ವೇದವ್ಯಾಸ ದೇವರ ಆ ಒಂದು ದರ್ಶನವನ್ನು ತಾವು ಮಾಡ್ತಾ ಪ್ರಣಮಾಮಿ ಪದದ್ವಯಂ ವಿಭೋ ಧ್ವಜ ವಜ್ರಾಂಕುಶ ಪದ್ಮಚಿಹ್ನವತು. ಪ್ರಣಮಾಮಿ, ನಮಸ್ಕಾರ ಮಾಡ್ತಾನಂತೆ ಆಚಾರ್ಯ. ದೂರದಿಂದ ತಾವು ಮಾಡ್ತಾ ಏನು ಆಚಾರ್ಯರ ಅದ್ಯಾಪಿ ಆ ವೀಕ್ಷಣೆ ಎಲ್ಲಿಗೆ ಹೋಯಿತು? ಮೊದಲು ವ್ಯಾಸರ ಪಾದದ ಕಡೆ ತಾವು ನನ್ನ ಹಾಕಿದ್ರು. ಪರಮಾತ್ಮನ ಪಾದವನ್ನು ಕಂಡಾಗ ಆಚಾರ್ಯಂದ್ರಂತೆ ಇಡೀ ಚರಾಚರ ಜಗತ್ತನ್ನು ನೋಡಿ ಏಕಕಾಲಕ್ಕೆ ನೋಡಿದ್ರು ಏನು ಆಶ್ಚರ್ಯ ಆಗಲೇ ಇಲ್ವಂತೆ ಆಚಾರ್ಯ. ಆದರೆ ಪರಮಾತ್ಮನ ಪಾದ ಕಮಲಗಳನ್ನು ತಾವು ನೋಡಿದಾಗ ಆಶ್ಚರ್ಯ ಪಡ್ತಾ ಇದ್ದಾರಂತೆ. ಸ್ವಾಮಿ, ನಿನ್ನ ಈ ಪಾದದ ಸೌಂದರ್ಯ ಏನಿದೆಯಲ್ಲ, ಇದಕ್ಕೇನು ದೃಷ್ಟಾಂತ ಕೊಡಲಿ, ಇದಕ್ಕೇನು ಉಪಮಾ ಕೊಡಲಿ ನಾನು? ಯಾಕೆ ಮುಂದೆ ಶಿಷ್ಯವರ್ಗಕ್ಕೆ ಹೇಳಬೇಕಲ್ಲ, ದೇವರ ಪಾದ ನೋಡು ಹಿಂಗಿದೆ ಅಂತ ಏನಾರು ಒಂದು ದೃಷ್ಟಾಂತ ಕೊಡಬೇಕಲ್ಲ ಅಂತ ಇಡೀ ಜಗತ್ತನ್ನು ತಾವು ವೀಕ್ಷಣೆ ಮಾಡಿದ್ರು ಪರಮಾತ್ಮನ ಪಾದದ ಆ ಕಾಂತಿಗೆ ಯಾವುದೂ ಸಾದೃಶ್ಯ ಸಿಗಲೇ ಇಲ್ವಂತೆ. ಕೊನೆಗೆ ಸಿಕ್ತಂತೆ ಆಚಾರ್ಯಂದು. ಈಗ ಏನು ಉಪಮಾ ಕೊಟ್ಟರು? ದೇವರ ಬಲಪಾದಕ್ಕೆ ದೇವರ ಎಡಪಾದ ಉಪಮ, ದೇವರ ಎಡಪಾದಕ್ಕೆ ದೇವರ ಬಲಪಾದ ಉಪಮ. ಹೊರತಾಗಿ ಪರಮಾತ್ಮನಿಗೆ ಪರಮಾತ್ಮನೇ ಸಾದೃಶ್ಯ ಹೊರತಾಗಿ ಅವನಿಗೆ ಕಿಂಚಿತ್ತೂ ಸಾದೃಶ್ಯವಾದಂತಹ ಇನ್ನೊಂದು ಪದಾರ್ಥ ಇಲ್ಲ ಅಂತ ಆಚಾರ್ಯ ತಾವ ಮನಸ್ಸಿನಲ್ಲಿ ಚಿಂತನಾದಿಗಳನ್ನು ನಡೆಸ್ತಾ ನಿಜಮಾನಸ ರಾಗ ಪೀಡನಾತ್ ಅರುಣೀಭೂತ ನಿವಾರಣಂ ಸ್ವಯಂ. ಸ್ವಾಮಿ, ನಿನ್ನ ಪಾದ ನಸುಗೆಂಪು ಬಣ್ಣದಿಂದ ಕೂಡಿದೆ. ಯಾಕೆ ಗೊತ್ತಾ? ಸಜ್ಜನರ ಮನಸ್ಸಿನಲ್ಲೂ ಕೂಡ ನಿಜ ಮಾನಸ ರಾಗ ಪೀಡನ ಏನೋ ಒಂದಿಷ್ಟು ಕಶ್ಮಲ ಕೂಡಿದ್ಯಂತೆ ನಮ್ಮ ಮನಸ್ಸಿನಲ್ಲಿ. ಹೇಗೆ ಒಬ್ಬ ಕುಂಬಾರ ತಾನು ಮಣ್ಣನ್ನು ಮೆದ್ದಾಗ ಆ ಮಣ್ಣಿನ ಬಣ್ಣ ಅವನ ಪಾದಕ್ಕೆ ಮೆತ್ಕೊಳ್ಳುತ್ತೋ, ಈ ಹೆಣ್ಣುಮಕ್ಕಳು ಕೈಗೆ ಏನದು ಮೆಹಂದಿ ಅದನ್ನು ಹಾಕ್ಕೊಂಡ್ರೆ ಅದು ಹೆಂಗೆ ಕೆಂಪಾಗೋಗಬೇಕೋ ಅದರಂತೆ ಪರಮಾತ್ಮನ ಪಾದ ನಸುಗೆಂಪಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಆಚಾರ್ಯ ವಿವರಣೆ ಕೊಟ್ಟರು, ಸ್ವಾಮಿ, ನಿನ್ನ ಪಾದ ಈ ಬಣ್ಣದಿಂದ ಯಾಕೆ ಕೂಡಿದೆ ಗೊತ್ತಾ? ಸಜ್ಜನರ ಮನಸ್ಸಿನಲ್ಲಿರ್ತಕ್ಕಂತಹ ದೋಷವನ್ನು ತುಳಿದು 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 ಆ ದೋಷ ಎಲ್ಲ ನಿನ್ನ ಪಾದಕ್ಕೆ ಬಣ್ಣದಂತೆ ಮೆತ್ಕೊಂಡು ಅದನ್ನು ತೊಳ್ಕೊಳ್ಳಿಕ್ಕೆ ಹೋಗಬೇಡ. ಅಸಂಖ್ಯಾತ ಭಕ್ತರಿದ್ದಾರೆ, ಇನ್ನು ಅವ್ರ ಹೃದಯದಲ್ಲಿರೋ ಎಲ್ಲ ದೋಷ ತೆಗೆದುಬಿಡು, ಕೊನೆಯದಾಗಿ ಬೇಕಾದ್ರೆ ಪಾದ ತೊಳಿ ನಾನೇ ಬರ್ತೀನಿ ಅಂದ್ರಂತ ಆಚಾರ. ಅದಕ್ಕೆ ನಿಜ ಮಾನಸ ರಾಗ ಪೀಡನ. ಸಜ್ಜನರ ಮನಸ್ಸಿನಲ್ಲೂ ಸ್ವಾಮಿ ದೋಷಾದಿಗಳು ಕೂತಿದ್ವು, ಆ ದೋಷವನ್ನು ಪರಿಹಾರ ಮಾಡಬೇಕು ನೀನು ಅಂತ ಹೀಗೆ ಶ್ರೀಮದ್ ಆಚಾರ್ಯರು ವ್ಯಾಸರ ಆ ಒಂದೊಂದು ಅವಯವದ ಒಂದು ಚಿಂತನಾದಿಗಳನ್ನು ತಾವು ನಡೆಸಿರ್ತಕ್ಕಂಥದ್ದು. ವಿಮಲಂ ಬ್ರಹ್ಮ ಸುಸೂತ್ರಮುತ್ತಮಂ. ಏನು ಆ ಬ್ರಹ್ಮಸೂತ್ರಾದಿಗಳನ್ನು ತಾವು ಧಾರಣೆ ಮಾಡಿದರೆ ಸ್ವಾಮಿ ಒಳಗಿನಿಂದ ಬ್ರಹ್ಮಸೂತ್ರ ಅನ್ನೋ ಒಂದು ಯುಕ್ತಿಶಾಸ್ತ್ರವನ್ನು ನೀನು ಕೊಟ್ಟಿದ್ಯಾ, ಇನ್ನು ಹೊರಗಿನಿಂದ ಬ್ರಹ್ಮಸೂತ್ರವನ್ನು ನೀನು ಧಾರಣೆ ಮಾಡಿದ್ಯಾ. ಹಸತಃ ಸಿತದಂತ ಸಂತತಿ. ಏನು ಪರಮಾತ್ಮ ತಾನು ಮಂದಹಾಸವನ್ನು ಬೀರಿದ್ರೆ ಆ ಒಂದೊಂದು ಪರಮಾತ್ಮನ ದಂತಗಳು ನಕ್ಷತ್ರ ಮಾಲೆಯನ್ನೇ ಕಂಡಂತೆ ಆಗ್ತಾ ಇರಬೇಕು, ಅಷ್ಟು ಆನಂದ ಪ್ರಾಪ್ತಿಯಾಗಿದೆಯಂತೆ. ಹೀಗೆ ಒಂದೊಂದು ಆ ಪರಮಾತ್ಮನ ಅವಯವದ ನಖಶಿಕಾಂತವಾಗಿ ಶ್ರೀಮದ್ ಆಚಾರ್ಯ ವೇದವ್ಯಾಸ ದೇವರ ವರ್ಣನಾದಿಗಳನ್ನು ತಾವು ನಡೆಸ್ತಾ ಏತತ್ಕಾಲಕ್ಕೆ ಇತಿಹಾಸ ಸುಂದರ ಪುರಾಣ ಸ್ತೋತ್ರ ಸತ್ಪ್ರಿಯ ಪಂಚರಾತ್ರ ನಿಜ ಭಾವ ಸಂಯುತಂ. ವೇದವ್ಯಾಸದಿಂದ ಸಮಸ್ತ ಶಾಸ್ತ್ರಾದಿಗಳ ಶ್ರವಣವನ್ನು
ವೇದವ್ಯಾಸದೇವರು ಅರ್ಥಾತ್ ಶ್ರೀಮದ್ ಆಚಾರ್ಯ ತಾವು ನಡೆಸಿದ್ದಾರಂತೆ. ಯಾವುದ್ಯಾವ ಇತಿಹಾಸ, ಮಹಾಭಾರತ, ಸುಂದರ ಪುರಾಣ, ಭಾಗವತ ಗ್ರಂಥ, ಸೂತ್ರಾದಿಗಳು, ಯುಕ್ತಿಶಾಸ್ತ್ರ ಏನೇನಿದೆ ಅದೆಲ್ಲವನ್ನು ಕೂಡ ನೇರವಾಗಿ ಶ್ರೀಮದ್ ಆಚಾರ್ಯರು ಭಗವಾನ್ ವ್ಯಾಸರಿಂದ ತಾವು ಉಪದೇಶವನ್ನು ಪಡೆದಿರತಕ್ಕಂಥದ್ದು. ಅಥ ಬಾದರಾಯಣ ಸಹಾಯ ಸಂಪದ ಪ್ರಯಯೋ ಪ್ರಣಯಂತು ಮಿಮಾತುರಂತ್ಯತಃ. ಹೀಗೆ ಎತ್ತತ್ ಕಾಲಕ್ಕೆ ಮುಂದೆ ಪರಮಾತ್ಮ ತಾನು ಶ್ರೀಮದ್ ಆಚಾರ್ಯರಿಗೆ ಆಜ್ಞೆ ಮಾಡಿದ್ರು, ಇನ್ನು ಮುಂದೆ ನೀವು ಹೋಗಿ ಆ ಬ್ರಹ್ಮಸೂತ್ರಾದಿಗಳಿಗೆ ಭಾಷ್ಯದ ರಚನೆ ಆಗಬೇಕು ಅಂತ ತಾವು ಪ್ರಾರ್ಥನೆಯನ್ನು ಮಾಡಿದ್ರೆ, ಕುರು ಸೂತ್ರ ಭಾಷ್ಯಂ ಅವಿಲಂಬಿತಂ ವ್ರಜೇಹೇ ಸುಮತೇನ ಯೋಜಯ ಕವೇ ಶ್ರುತಿ ಸ್ಮೃತಿ. ಕಲಿಯುಗದಲ್ಲಿ ಅದ್ಯಾಪಿ ಇಂದಿಗೂ ಸಜ್ಜನರಿದ್ದಾರಪ್ಪ, ಅವರಿಗಾಗಿ ಕುರು ಮಾಡಿ ಏನನ್ನ ಸೂತ್ರ ಭಾಷ್ಯಂ, ಬ್ರಹ್ಮಸೂತ್ರಾದಿಗಳಿಗೆ ಅಪಲಾಪ್ ಮಾಡೋರೆ ಅನೇಕ ಮಂದಿ ಕೂತಿದ್ದಾರೆ. ಬ್ರಹ್ಮಶಬ್ದವನ್ನ ತಮ್ಮಲ್ಲಿ ಆರೋಪ ಮಾಡ್ಕೊಳ್ತಕ್ಕಂಥವರು ಹಿಂಗಿರಬೇಕಾದ್ರೆ ಬ್ರಹ್ಮಶಬ್ದ ಅದು ಭಗವತ್ಪರವಾದದ್ದು ಅನ್ನೋ ಒಂದು ಅಂಶವನ್ನೇ ನೀವು ನಿರ್ಣಯ ಮಾಡಿಕೊಡಬೇಕು, ಸಜ್ಜನರ ಅದರಿಂದ ಉದ್ಧಾರ ಆಗಬೇಕು ಅಂತ ಪರಮಾತ್ಮ ಏನು ನಮ್ಮ ಶ್ರೀಮದ್ ಆಚಾರ್ಯಗೆ ತಾವು ವಿಶೇಷವಾಗಿ ಆ ಒಂದು ಆಜ್ಞೆಯನ್ನು ಮಾಡೋಣ. ಕಲಿಕಾಲ ಕಾಲಿದಹ ಗುಣೇ ಧರಾತಲೆ. ಸ್ವಾಮಿ ಬೇಡ ಅಂತ ಯಾರು ನಮ್ಮ ಶ್ರೀಮದ್ ಆಚಾರ್ಯ ತಾವು ಹೇಳಿದ್ರೆ, ಹಂಗಲ್ಲಪ್ಪ, ಭುವಿಸಂತಿ ಸೌಮ್ಯ ಪುರುಷ ಗುಣೋಚಿತ, ಸಜ್ಜನರಿದ್ದಾರೆ, ಆದ್ದರಿಂದ ಅವರ ಅನುಗ್ರಹ ಆಗಬೇಕು, ತನ್ನಿಮಿತ್ತ ನೀವು ಬ್ರಹ್ಮಸೂತ್ರಾದಿಗಳಿಗೆ ಭಾಷ್ಯವನ್ನು ರಚನೆ ಮಾಡ್ರಿ ಅಂತ ಏತತ್ ಕಾಲಕ್ಕೆ ತಾವು ಪ್ರಾರ್ಥನೆಯನ್ನು ಮಾಡಿ ಅದ್ಯಾಪಿ ಆಜ್ಞೆಯನ್ನು ಮಾಡೋಣ. ಅದರಂತೆ ಶ್ರೀಮದ್ ಆಚಾರ್ಯರು ತಾವು ಆ ಆಜ್ಞೆಯನ್ನು ಹೊತ್ತು ಪುನಃ ಬಂದು ಬ್ರಹ್ಮಸೂತ್ರಾದಿಗಳಿಗೆ ತಾವು ಭಾಷ್ಯಾದಿಗಳ ರಚನೆಯನ್ನು ಮಾಡ್ತಾ ಅದರ ಪಾಠ ಪ್ರವಚನಾದಿಗಳನ್ನು ತಾವು ನಡೆಸ್ತಾ ಮುಂದೆ ಗೋಪಿಕಾ ಪ್ರಣಯಿನ ಶ್ರಿಯ ಪತೆ ಆಕೃತಿಂ ದಶಮತಿ ಶಿಲಾಮಯೀಂ. ಮುಂದೆ ಉಡುಪಿಯಲ್ಲಿ ಆಚಾರ್ಯರು ಶ್ರೀಕೃಷ್ಣ ಸ್ಥಾಪನೆ, ಕೃಷ್ಣ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಯಾವ ಕೃಷ್ಣ ಪ್ರತಿಮಾ ಅದು? ರುಕ್ಮಿಣೀಕರಾರ್ಜಿತವಾದ ಶ್ರೀಕೃಷ್ಣ ಪ್ರತಿಮಾ ಅಂತ ತಿಳಿಸ್ತಾರೆ. ವಿಶೇಷತಃ ಅಪೇಕ್ಷಿತ ರುಕ್ಮಿಣಿ ದೇವಿ ತಾನು ಯಶೋಧಾದೇವಿಯನ್ನು ಕೇಳಿದಂತೆ, ಕೃಷ್ಣ ಅನೇಕ ಬಾಲ್ಯದಲ್ಲಿ ತೋರಿದ್ದಾನೆ, ಯಾವುದು ನಿಮ್ಮ ಮನಸ್ಸಿಗೆ ಭಾರಿ ಹೆಚ್ಚಿಡಿಸ್ತು ಅಂದಾಗ ಆಗ ತಾನೊಂದು ವರ್ಣನೆ ಮಾಡಿದ್ಲು. ಏನಿಲ್ಲ, ನಾನೊಂದು ದಿವಸ ಮೊಸರು ಕಡಿತಾ ಕೂತಿದ್ದೆ, ಅಷ್ಟೊತ್ತು ಕೃಷ್ಣ ಬಂದಿದ್ದೆ ನಂಗೆ ಗೊತ್ತಾಗಲಿಲ್ಲ. ಕೋಪಗೊಂಡು ಏನು ಮಾಡ್ದ, ಆ ಹಗ್ಗವನ್ನ ಮತ್ತು ಆ ಕಡಗೋಲನ್ನ ಎಳೆದು ಬಿಟ್ಟ ಪರಮಾತ್ಮ. ಎಳೆದದ್ದು ತಾನು ನೇಣನ್ನು ಹಿಡಿದಿದ್ದ, ಹಗ್ಗವನ್ನು ಹಿಡಿದ, ಒಂದು ಕೈಯಲ್ಲಿ ಕಡಗೋಲು ಹಿಡ್ಕೊಂಡು ನಿಂತುಬಿಟ್ಟಿದ್ದ. ಏನು ಚಂದ ಕಾಣಿಸ್ತಾ ಇದ್ದ ಪರಮಾತ್ಮ ಅಂತ ಆ ಕಾಲಕ್ಕೆ ಯಶೋಧಾದೇವಿ ತಾವು ವರ್ಣನೆ ಮಾಡಿದ್ರೆ, ಕೃಷ್ಣ ಬಂದ, ಕೃಷ್ಣನ್ ತೋರಿಸು ಒಂದು ರುಕ್ಮಿಣಿ ದೇವಿ. ನಮ್ಮ ದೇವರಂದ ನಾನು ಚಿಕ್ಕ ಹುಡುಗ ಆದಾಗ ಮಾಡಿದ್ದು, ನಾನು ತೋರಿಸೋಲ್ಲ. ಇಲ್ಲ ಸ್ವಾಮಿ, ನೀ ತೋರಿಸ್ಬೇಕು ಅಂತಂದಾಗ ಒಂದು ಕೆಲಸ ಮಾಡಿ, ವಿಶ್ವಕರ್ಮನನ್ನು ಕರೆಸಿ ಯಶೋಧಾದೇವಿ ವರ್ಣನೆ ಮಾಡಲಿ, ಅದಕ್ಕೆ ಅನುಗುಣವಾಗಿ ಅದರ ಕೆತ್ತನೆ ಆಗಲಿ, ನನ್ನ ವಿಶಿಷ್ಟ ಸನ್ನಿಧಾನ ಇಟ್ಬಿಡ್ತೇನೆ ಪರಮಾತ್ಮ. ಅದನ್ನು ನೀನು ಪ್ರತಿನಿತ್ಯ ಪೂಜೆ ಮಾಡಿ, ಸಾಕ್ಷಾತ್ ಆ ರೂಪವನ್ನು ನೋಡಿದ್ರೆ ಏನು ಆನಂದ ಪ್ರಾಪ್ತಿ ಆಗಬೇಕು, ಆ ಪ್ರತಿಮಾದಲ್ಲಿ ನಿನಗಷ್ಟು ಆನಂದಜನ್ಯ ಆಗ್ತದೆ ಅಂತ ಪರಮಾತ್ಮ ನಾನು ತಿಳಿಸೋಣ. ಆ ಒಂದು ಪ್ರತಿಮೆಯೇ ರುಕ್ಮಿಣೀಕರಾಜಿತವಾಗಿರತಕ್ಕಂಥದ್ದು, ಅದು ಶ್ರೀಮದ್ ಆಚಾರ್ಯರಿಗೆ ಲಬ್ಧವಾಗೋಣ. ಉಡುಪಿ ಕ್ಷೇತ್ರದಲ್ಲಿ ಅದರ ಸ್ಥಾಪನೆಯನ್ನು ಮಾಡೋಣ. ಇಷ್ಟು ಕ್ರಮದಿಂದ ಆ ಉಡುಪಿ ಕೃಷ್ಣದೇವರ ಒಂದು ಸ್ಥಾಪನೆ. ಇನ್ನು ಮುಂದೆ ಆಚಾರ್ಯರು ಪರಶುರಾಮ ಕ್ಷೇತ್ರಕ್ಕೆ ತಾವು ಬಂದಿರತಕ್ಕಂಥದ್ದು, ಅಲ್ಲಿ ಬಂದಿರತಕ್ಕಂತಹ ಕಾಲಕ್ಕೆ ತುರಷ್ಕರಾಜರ ಆ ಒಂದು ಪರಾಭವವನ್ನು ತಾವು ಮಾಡ್ತಾ ಕೇವಲ ಆ ಶಬ್ದಗಳ ಪ್ರಯೋಗ ಮಾತ್ರದಿಂದಲೇ ಆತನಿಗೆ ಏನೋ ದುಃಖಾದಿಗಳು ಜನ್ಯ ಆಗ್ತಾ ಇರಬೇಕು. ಇಷ್ಟನ್ನು ತಿಳಿಸ್ತಾ ಇನ್ನು ಶ್ರೀಮದ್ ಆಚಾರ್ಯರು ವಿಷ್ಣುಮಂಗಳ ಕ್ಷೇತ್ರದಲ್ಲಿ ತಾವು ಭಾಗವತದ ಉಪನ್ಯಾಸವನ್ನು ಮಾಡ್ತಾ ಇದ್ದರು. ಏನು ವಿಷಯ ಅಂತಂದರೆ, ದಶಮಸ್ಕಂದವನ್ನು ಆಚಾರ್ಯರು ತಾವು ತತ್ಕಾಲಕ್ಕೆ ಪಾಠವನ್ನು ಮಾಡ್ತಾ ಇದ್ದರೆ, ಒಂದು ದಿವಸ ವಿಷ್ಣುಮಂಗಳ ಕ್ಷೇತ್ರಕ್ಕೆ ಸುಬ್ರಹ್ಮಣ್ಯ ಸೂರಿಗಳ ಮಕ್ಕಳಾಗಿರ್ತಕ್ಕಂತಹ ತ್ರಿವಿಕ್ರಮ ಪಂಡಿತ ಆಚಾರ್ಯರು ತಾವು ಬಂದರು. ಪ್ರಖಾಂಡ ಅದ್ವೈತ ಪಂಡಿತರು. ಆದರೆ ಸುಬ್ರಹ್ಮಣ್ಯ ಸೂರಿಗಳು
ಅಂದರೆ ಅವರ ಸಾಕ್ಷಾತ್ ತಂದೆ. ಅವರು ದೇಹತ್ಯಾಗ ಮಾಡಬೇಕಾದರೆ ನಾವೇ ಬ್ರಹ್ಮ ಆಗೋದು ಇದೆಲ್ಲೂ ಕಂಡಿಲ್ಲ ನಾವು. ಏತದ್ ವಿಷಯದಲ್ಲಿ ಹೆಚ್ಚು ಪರಿಶ್ರಮವನ್ನು ಹಾಕಿ ಜಿಜ್ಞಾಸೆ ಮಾಡು ಅಂತ ತಾವು ತಿಳಿಸಿದ್ರು. ತಾವು ಏತತ್ ಕ್ರಿಯಾದಿಗಳನ್ನು ಮಾಡ್ತಾ ಏನೇನು ಸಂಶಯಗಳಿತ್ತೋ ಅದರ ಪರಿಹಾರಾರ್ಥವಾಗಿ ವಿಷ್ಣುಮಂಗಳ ಕ್ಷೇತ್ರಕ್ಕೆ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯ ತಾವು ಬರೋಣ. ಬಂದಾಗ ಆ ದಿವಸದ ಉಪನ್ಯಾಸದ ವಿಷಯವೇ ಬೇರೆ ಆಗುತ್ತಂತೆ. ಯಾವ ವಿಷಯ ತಗೊಂಡ್ರು ಆಚಾರ್ಯರು? ಪಂಡಿತಾಚಾರ್ಯರಿಗೆ ಯಾವುದ್ಯಾವುದರ ಜಿಜ್ಞಾಸ ಇತ್ತೋ ಆ ವಿಷಯವನ್ನು ತಗೊಂಡು ನಾರಾಯಣೋ ಅನಂತ ಗುಣೋ ಬ್ರಹ್ಮಾಖ್ಯೋ ವೇದ ವೇದಿತ. ಮೊದಲನೇ ವಿಷಯನೇ ದಶಮಸ್ಕಂದ ಭಾಗವತದಿಂದ ಹಿಂಗೆ ತಿರ್ಕೊಂಡ್ಬಿಡ್ತೀವಿ ವಿಷಯ. ಎಲ್ಲರೂ ಅಂದ್ಕೊಂಡ್ರು ಅಲ್ರಿ ಕೃಷ್ಣ ಬೆಣ್ಣೆ ಕದ್ದ ಆ ವಿಷಯ ಇದೆಲ್ಲ ಬರುತ್ತೆ ಅಂತ ನಾವು ಅಂದ್ಕೊಂಡ್ರೆ ಇದೇನಿದು ನಾರಾಯಣೋ ಅನಂತ ಗುಣೋ ಹಿಂಗೇನು ಹೇಳ್ತಾ ಇದ್ದಾರಲ್ಲ ಆಚಾರ್ಯರು ಅಂತಂದರೆ ಅಲ್ಲಲ್ಲೇ ಗುಸುಗುಸು ಮಾತು ಶುರು ಆಯ್ತಂತೆ. ಏನಿಲ್ರಿ ಅಲ್ಲಿ ನೋಡಿ ಯಾರು ಬಂದಿದ್ದಾರೆ, ಪ್ರತ್ಯೇಕ ಸ್ಥಾನ ಕೊಡಿಸೋದ್ರಂತೆ ಆಚಾರ್ಯ. ಯಾರಿಗೆ? ತ್ರಿವಿಕ್ರಮ ಪಂಡಿತ ಆಚಾರ್ಯ. ಅವರ ಪಾಂಡಿತ್ಯಕ್ಕೆ ಅನುಗುಣವಾದಂತಹ ಗೌರವವನ್ನು ಅಲ್ಲಿ ಕೊಡಿಸ್ತಾ ಇರೋಣ. ಅದರಿಂದ ಪಂಡಿತಾಚಾರ್ಯ ತಾವು ಕೂತಿರಬೇಕು, ಶ್ರೀಮದ್ ಆಚಾರ್ಯ ಪ್ರವಚನ ಪ್ರಾರಂಭ ಮಾಡಬೇಕು. ಏನೇನು ವಿಷಯ ಅವ್ರಿಗೆ ಸಂಶಯ ಇತ್ತು ಅದನ್ನು ಸಮಗ್ರವಾಗಿ ಆಚಾರ್ಯ ತಮ್ಮ ಪ್ರವಚನದಲ್ಲಿ ತರ್ತಾ ಇರಬೇಕು. ತರೋ ಕಾಲಕ್ಕೆ ಮುಖಭಾವವನ್ನು ತಾವು ವ್ಯತ್ಯಾಸ ಮಾಡ್ತಾ ಇರಬೇಕು. ಅಲ್ಲ ಹಿಂಗೆ ಹೇಳ್ತೀವಿ ಪರಮಾತ್ಮ ಅವಾಚ್ಯ ಅಂತ ವೇದಾದಿಗಳು ಹೇಳಬೇಕಾದ್ರೆ ಅನಂತ ಗುಣ ಪರಿಪೂರ್ಣ ಅಂತ ಹೇಗೆ ಹೇಳ್ತಿರ್ತೀವಿ ನೋಡಿ. ಹಿಂಗೊಂದು ಇದು ಪೂರ್ವ ಪಕ್ಷ. ಯಾಕೆ ವೇದಾದಿಗಳೇನು ತಿಳಿಸಿದೆ ಪರಮಾತ್ಮನ ಬಗ್ಗೆ? ದೇವರು ಅವಾಚ್ಯ ಅಂತ ಹೇಳಿದೆ, ಅಂದರೆ ವಾಚ್ಯನಲ್ಲ ಅಂತ ಆಯಿತು. ಅವನು ಅವಾಚ್ಯನಾಗಿದ್ದರೆ ಅನಂತ ಕಲ್ಯಾಣ ಗುಣಮಂಡಿತ ಅಂತ ನೀವು ಹೆಂಗೆ ಹೇಳ್ತೀರಿ? ಇದು ವೇದಕ್ಕೆ ಹೇಗೆ ಪೂರಕ ಆಯಿತು ಅಂತ ಹೀಗೆ ಅವರು ಪ್ರಶ್ನೆ ಮಾಡಿದ್ರಿ. ಅದಕ್ಕೆ ಶ್ರೀಮದ್ ಆಚಾರ್ಯ ತಿಳಿಸಿದ್ರು, ಅಲ್ಲಿ ವೇದ ಪರಮಾತ್ಮನನ್ನು ಅವಾಚ್ಯ ಅಂತಂದರೆ ಅವನು ವಾಚ್ಯನಲ್ಲ ಅಂತ ಅರ್ಥ ಮಾಡಿದ್ದಲ್ರು. ಮತ್ತೇನು ಅರ್ಥ? ಪೂರ್ಣವಾಗಿ ದೇವರನ್ನು ನಾವು ಹೇಳಲಿಕ್ಕಾಗೋಲ್ಲ, ಆದ್ದರಿಂದ ಅವಾಚ್ಯ. ಹೊರತಾಗಿ ಅವನು ವಾಚ್ಯನೇ ಅಲ್ಲ ಅಂತ ಹಂಗೆ ಅರ್ಥ ಮಾಡೋದಲ್ಲ. ಈ ಒಂದು ಕ್ರಮದಿಂದ ವಿಶ್ವಕರ್ತೇತಿ ಶಬ್ದ ತಗೊಂಡ್ರು ಆಚಾರ ಆ ಕಾಲಕ್ಕೆ. ಯಾವ ಅವರ ಮತದಲ್ಲಿ ಪರಮಾತ್ಮನಲ್ಲಿ ಕರ್ತೃತ್ವಾದಿಗಳನ್ನು ತಾವು ನಿರಾಕರಣೆ ಮಾಡಿದ್ದಾರೋ ಅದೇ ಅಂಶವನ್ನು ಆಚಾರ ತಾವು ತಗೊಳ್ತಾ ವಿಶ್ವಕರ್ತೇತಿ, ಅವನು ವಿಶ್ವವನ್ನು ನಿರ್ಮಾಣ ಮಾಡ್ತಾನೆ. ವಿಶ್ವವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಅವನಲ್ಲಿರಬೇಕಾದಂಥ ಏನು? ವಿಶ್ವಜ್ಞ, ಜಗತ್ತನ್ನು ತಿಳಿದಿದ್ದಾನೆ. ನೋಡಿ, ಜಗತ್ತನ್ನು ತಿಳಿದಿದ್ದಾನೆ ಅಂತ ಆಚಾರ್ಯರು ಶಬ್ದ ಹಾಕಿದ್ದಾರೆ ಅಂತಂದರೆ ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಏನು ತಿಳಿಸಿದ್ದಾರೆ ನಮಗೆ? ಜನ್ಮ ಆದ್ಯಸಿ ಅತಃ ಚ ಅರ್ಥೇಶು ಅಭಿಜ್ಞ. ವ್ಯಾಸರ ಮಾತನ್ನೇ ಶ್ರೀಮದ್ ಆಚಾರ್ಯ ತಾವು ತಗೊಳ್ಳುತ್ತಾ ವಿಶ್ವಜ್ಞ ಕ್ಷೇತ್ರಜ್ಞ. ವಿಷ್ಣು ಸಹಸ್ರನಾಮದಲ್ಲಿ ಬರ್ತೀವಿ ಮಾತು ಕ್ಷೇತ್ರಜ್ಞೋ ಅಕ್ಷರೇ ವಚ. ಏನು ಕ್ಷೇತ್ರಜ್ಞ ಅಂದರೆ ಏನರ್ಥ? ಈ ಶರೀರ ಒಂದು ಕ್ಷೇತ್ರ, ಕ್ಷೇತ್ರದ ಬಗ್ಗೆ ಜ್ಞ ಯಾರು ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ. ವೈದ್ಯರ ಬಳಿಗೆ ನಾವು ಹೋದಾಗ ವೈದ್ಯನಲ್ಲಿ ಏನಂತ ಚಿಂತನೆ ಮಾಡಬೇಕು? ಕ್ಷೇತ್ರಜ್ಞ ಪರಮಾತ್ಮನ ರೂಪ ಚಿಂತನೆ ಮಾಡಬೇಕು. ಆಗ ನಮ್ಮ ಶರೀರದಲ್ಲಿ ಏನು ರೋಗ ಆಗಿದೆ ಅಂತ ಅವ್ರ ತಲೆಗೆ ಬರುತ್ತೆ. ಇಷ್ಟು ಅಂಶವನ್ನು ತಿಳಿಸ್ತಾರೆ. ಅದರಂತೆ ಶ್ರೀಮದ್ ಆಚಾರ್ಯರು ವಿಶ್ವಕರ್ತೇತಿ, ಜಗತ್ತಿನ ಸೃಷ್ಟಿ ಆದ ಅಷ್ಟಕರ್ತೃತ್ವ ಅದು ಪರಮಾತ್ಮ ಮಾಡ್ತಾನೆ. ವಿಶ್ವಜ್ಞ ಯುಕ್ತ ಅಪಿ. ಏತತ್ ಕ್ರಮದಿಂದ ಶ್ರೀಮದ್ ಆಚಾರ್ಯರು ಆ ತ್ರಿವಿಕ್ರಮ ಪಂಡಿತಾಚಾರ್ಯರೊಟ್ಟಿಗೆ ಸುಮಾರು 17 ದಿವಸಗಳ ಕಾಲ ಆ ವಾದಾದಿಗಳೆಲ್ಲ ಮುಂದುವರೆದಿರಬೇಕು. ಏನೇನು ಪ್ರಶ್ನೆಗಳು ಬರಬೇಕು ಆ ಎಲ್ಲ ಪ್ರಶ್ನೆಗೂ ಕೂಡ ಶ್ರೀಮದ್ ಆಚಾರ್ಯರು ಅನೇಕ ಪ್ರಮಾಣ ಪುರಸ್ಸರವಾಗಿ ತಾವು ನಿರೂಪಣೆಯನ್ನು ಮಾಡ್ತಾ ಪ್ರಯುಕ್ತ ಮಾತ್ರ ಬೃಹದಂ ಲೀಲಯಾತಿ, ಲೀಲಾ ಜಾಲವಾಗಿ ಆಚಾರ್ಯರು ವಿಷಯ ಮಂಡನೆಯನ್ನು ಮಾಡ್ತಾ ಇದ್ದರೆ ತ್ರಿವಿಕ್ರಮ ಪಂಡಿತಾಚಾರ್ಯ ಆಶ್ಚರ್ಯ ಆಗುತ್ತೆ. ಎಂತೆಂತಹ ಜಟಿಲವಾದಂತಹ ವಿಷಯಗಳಿರ್ತದೆ, ಅದನ್ನು ಲೀಲಾಜಾಲವಾಗಿ ಶ್ರೀಮದ್ ಆಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರ ಆ ಒಂದು ಪೂರ್ವಪಕ್ಷಕ್ಕೆ ಉತ್ತರವನ್ನು ತಾವು ಕೊಡ್ತಾ ಇದ್ದರೆ ಪ್ರಣಮ್ಯ ಚಷ್ಟ ಶಿಷ್ಟೋ ಸೋಕ್ಷಮತಾಂ ನಾಥ ಚಾಪಲಂ. ಪಂಡಿತಾಚಾರ್ಯರು 17ನೇ ದಿವಸ ಸಾಯಂಕಾಲ ಶ್ರೀಮದ್ ಆಚಾರ್ಯ ಪಾದ ಹಿಡಿದು ಬಿಟ್ರಂತೆ. ಕ್ಷಮ ಮಾಡ್ರಿ ನಮ್ಮನ್ನು, ನಿಮ್ಮೊಟ್ಟಿಗೆ ಇಷ್ಟು ದಿವಸ ನಾವು ಏನು ವಾದವಾಡಿದ್ದೇವೆ ಅದು ವಾದ ಅಂತ ಅರ್ಥ ಮಾಡಬೇಕು. ನಮ್ಮಲ್ಲಿದ್ದಂತಹ ಸಂಶಯಾದಿಗಳನ್ನೆಲ್ಲ ನಿಮ್ಮ ಮುಂದೆ ನಿವೇದನೆ ಮಾಡಿದ್ದೇವೆ, ನೀವು ಅದನ್ನು ಪರಿಹಾರ ಮಾಡಿಕೊಟ್ಟಿದ್ದೀರಿ, ಪರಮಾನುಗ್ರಹ ಮಾಡಿಟ್ಟಿದ್ದೀರಿ. ಆದ್ದರಿಂದ ಪದಪದ್ಮರಜೋ ದಾಸ್ಯಂ ಧ್ರುವಂ ಮೇ
ದೀಯತಾಮಿತಿ. ನಿಮ್ಮ ಪಾದದ ಧೂಳಿನ ಕಣದಿಂದ ನಾವು ಉದ್ಧತರಾಗ್ತೀವಿ ಸ್ವಾಮಿ, ಅನುಗ್ರಹ ಮಾಡ್ರಿ ಅಂತ ಶ್ರೀಮದ್ ಆಚಾರ್ಯ ಪ್ರಾರ್ಥನೆ ಮಾಡ್ತಾ, ಇದೇ ಶಬ್ದವೇ ಮುಂದೆ ವಾಯುಸ್ತುತಿಯಲ್ಲಿ ಮೊದಲನೇ ಶ್ಲೋಕ, ಮೊದಲನೇ ಪಂಕ್ತಿ, ಮೊದಲನೇ ವಿಶೇಷಣ ತಗೊಂಡಿದ್ಯಾವುದು ವಾಯುದೇವರ ಬಗ್ಗೆ? ಶ್ರೀಮದ್ ವಿಷ್ಣುಂಘ್ರನಿಷ್ಠ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ಪಾಂಸವೋಸ್ಮಾನ್ ಪುನಂತು ವ್ಯಾಖ್ಯಾ ಭಾಷಸ್ಯ ಭೂಯೋಧಿ ಶ್ರವಣಂ ಸೂರಿನಂದನ. ಏತತ್ಕ್ರಮದಿಂದ ಮುಂದೆ ತತ್ವಪ್ರದೀಪ ಪ್ರತಿಗೋ ಗಣೇನ ತಮೋನುದಾನಂದಮವಾಪಲೋಕ. ತತ್ವಪ್ರದೀಪ ಪ್ರತಿಗೋ ಗಣೇನ, ಮುಂದೆ ತತ್ವಪ್ರದೀಪ ಅನ್ನೋ ಒಂದು ಉದ್ಗ್ರಂಥವನ್ನು ಪಂಡಿತಾಚಾರ್ಯ ತಾವು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು. ಮುಂದೆ ಶ್ರೀಮದ್ ಆಚಾರ್ಯರು ಭಾಗವತಕ್ಕೆ, ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯ ಅನ್ನೋ ಉದ್ಗ್ರಂಥವನ್ನು ತಾವು ಕೊಟ್ಟಿರ್ತಕ್ಕಂಥದ್ದು. ಭಾಗವತ ತಾತ್ಪರ್ಯ ನಿರ್ಣಯವನ್ನು ನಾವು ನೋಡ್ತಿದ್ರೆ ಎಷ್ಟು ಆನಂದ ಆಗೋಗ್ತದೆ. ಭಾಗವತದಲ್ಲಿ ಎಷ್ಟು ಜಿಜ್ಞಾಸಗಳು ಮೇಲ್ನೋಟಕ್ಕೆ ನಮಗೆ ಕಾಣುತ್ತೆ. ಸುಮ್ಮನೆ ಒಂದು ದೃಷ್ಟಾಂತವನ್ನು ಹೇಳಿ, 2 ನಿಮಿಷ ಇರುವುದು ನನಗೆ, ದೃಷ್ಟಾಂತವನ್ನು ಹೇಳಿ ಮುಗಿಸ್ತೇನೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಕೊಟ್ಟಿರ್ತಕ್ಕಂಥ ಮಹಿಮಾ ಏನು, ನಮಗೆ ಓಡದಾದಂಥ ಕೊಡುಗೆ ಏನು? ಪ್ರಥಮ ಸ್ಕಂದ ಭಾಗವತದಲ್ಲಿ ಏನು ತಿಳಿಸಿದ್ದಾರೆ ನಮಗೆ? ಉತ್ತರಾದೇವಿಯ ಗರ್ಭದಲ್ಲಿ ಪರಮಾತ್ಮ ಹೇಗೆ ಪ್ರವೇಶ ಮಾಡ್ದ? ಗದಾಪಾಣಿಯಾಗಿ ಪ್ರವೇಶ ಮಾಡ್ದ. ದಶಮಸ್ಕಂದ ಭಾಗವತದಲ್ಲಿ ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯ ಹತ್ರ ಹೇಳಬೇಕಾದರೆ ಪರಮಾತ್ಮ ಹೇಗೆ ಪ್ರವೇಶ ಮಾಡ್ದ? ಚಕ್ರಪಾಣಿಯಾಗಿ ಅಂತ. ಪ್ರಥಮ ಸ್ಕಂದ ಗದಾಪಾಣಿ, ದಶಮಸ್ಕಂದ ಚಕ್ರಪಾಣಿ. ಏನ್ರಿ ಭಾಗವತ ಒಂದೊಂದು ಸ್ಕಂದದಲ್ಲೇ ವಿರೋಧ ಇದೆಯಲ್ಲ ಅಂತಂದರೆ ಅದಕ್ಕೆ ಆಚಾರ್ಯಂದ್ರು ಎಲ್ಲಿ ವಿರೋಧ ಇದೆ? ಅಲ್ಲ, ಗದಾಪಾಣಿ ಚಕ್ರಪಾಣಿ ಇದರಲ್ಲಿ ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು, ನಾವು ಎರಡೂ ತಗೊಳ್ರಿ ಅಂದರು ಆಚಾರ್ಯ. ಹೆಂಗೆ ಅಂತಂದರೆ, ಪರಮಾತ್ಮ ಕೃಷ್ಣ ಉತ್ತರಾದೇವಿ ಗರ್ಭ ಪ್ರವೇಶ ಮಾಡಿದ್ದು ಗದಾಪಾಣಿಯಾಗಿ. ಚಕ್ರಪಾಣಿ ಹೇಗೆ? ಗದೆಯನ್ನೇ ಚಕ್ರದಂತೆ ತಿರುಗಿಸಿದ್ನಂತೆ. ಆದ್ದರಿಂದ ಅವನು ಚಕ್ರಪಾಣಿನೂ ಹೌದು, ಗದಾಪಾಣಿನೂ ಹೌದು, ಏನು ವ್ಯತ್ಯಾಸ ಇಲ್ಲ ಅಂದ್ಬಿಟ್ರು ಆಚಾರ್ಯ. ಹೀಗೆ ಅನೇಕ ಪ್ರಕರಣಗಳಲ್ಲಿ ಎಲ್ಲೆಲ್ಲಿ ಸಂಶಯಾದಿಗಳು ಪ್ರಸ್ತುತವಾಗ್ತದೋ ಅದನ್ನು ತಾವು ನಿರಸನವನ್ನು ಮಾಡ್ತಾ ಮುಂದೆ ಪುರಾಣ ಸ್ಥಾನ ಪಾಂಥ ನಾಮ ಭಾಷತ್ರಯ ವೇದಿನಾಂ ಭವತ ಸುಸಖಾ ಚಕ್ರೇ ಶ್ರೀ ಭಾಗವತ ನಿರ್ಣಯೇ. ಭಾಗವತಕ್ಕೆ ತಾವು ಕೊಟ್ಟಿರ್ತಕ್ಕಂತಹ ಏನು ಆ ವಿಶಿಷ್ಟವಾದಂತಹ ನಿರ್ಣಯಗಳು ಅದೆಲ್ಲವನ್ನೂ ಕೂಡ ಆಚಾರ್ಯರು ತಾವು ಸಜ್ಜನರ ಉದ್ಧಾರಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದು ಅಂತ ಇಷ್ಟು ಅಂಶವನ್ನು ಹೇಳುತ್ತಾ, ಇನ್ನು ಮುಂದೆ ಆಚಾರ್ಯರ ಬಗ್ಗೆ ನಾವು ತಿಳಿಬೇಕಾದ ಒಂದು ಅಂಶ ಏನು, ಇಷ್ಟು ದಿವಸ ನಾವು ಉಳಿಸಿದಂಥ ಒಂದು ಭಾಗ ಯಾವುದು ಅಂತಂದರೆ ಆನಂದ ತೀರ್ಥರಾಯಿತು, ಹರ್ಷತೀರ್ಥರಾದರು, ಸುಖತೀರ್ಥರಾದರು, ಮತ್ತು ಪೂರ್ಣಪ್ರಜ್ಞಾಚಾರ್ಯರಾದರು, ವಾಸುದೇವಾಚಾರ್ಯರಾದರು, ಮಧ್ವರಾಯರು ಅಂತ ಹೆಂಗೆ ಬಂತೆ ಹೆಸರು ಅಂತ ಇದೊಂದು ಭಾಗವನ್ನು ನಾವು ತಗೊಂಡಾಗ ಮಹಾಭಾರತ ತಾತ್ಪರ್ಯ ನಿರ್ಣಯದ ಕೊನೆಯ ಭಾಗದಲ್ಲಿ ಶ್ರೀಮದ್ ಆಚಾರ್ಯರು ತಾವೇ ಹೇಳ್ತಾರೆ, ನಾವು ಮಧ್ವರು ಅಂತ ತಾವು ತಮ್ಮ ಬಗ್ಗೆ ತಾವು ಪರಿಚಯ ಮಾಡ್ಕೋಬೇಕಾದರೆ ನಾವು ಮಧ್ವ ಶಬ್ದ ವಾಚ್ಯರು ಅಂತಂದರು. ಹೇಗೆ ನಾವು ಇದನ್ನು ನಿರ್ಣಯವರು ಅದ್ಯಾಪಿ ಆಚಾರ್ಯರು ತಮ್ಮ ಬಗ್ಗೆ ತಾವು ಮಧ್ವರು ಅಂತ ಯಾಕೆ ಹೇಳಿಕೊಂಡ್ರು ಅಂತಂದರೆ ಅದಕ್ಕೆ ತಿಳಿಸ್ಕೊಟ್ರು ನಮಗೆ. ನಾವೇನಾದರೂ ಆನಂದ ತೀರ್ಥರು ಅನ್ನೋ ಶಬ್ದನೇ ಇಟ್ಕೊಂಡ್ಬಿಟ್ಟಿದ್ದಿದ್ರೆ ಉಪಾಸನೆ ಸ್ವಲ್ಪ ಕಷ್ಟ ಅಂತ. ಯಾಕೆ? ಮಧ್ವನವಮಿ ಹೇಳೋದು ಸುಲಭ, ಆನಂದ ತೀರ್ಥ ನವಮಿ ಆಗ್ತದ ನಮಗೆ? ಆಗೋದೇ ಇಲ್ಲ. ನಮಗೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಬರ್ತೀನಿ ನಾವು ಹೇಳ್ತೇವ, ರಾಯರ ಮಠಕ್ಕೆ ಹೋಗಿ ಬರ್ತೀವಿ ನೋಡಿ, ಎಲ್ಲ ಶಾರ್ಟ್ ಫಾರ್ಮ್ ಬೇಕು ನಮಗೆ. ಸಿರಾಜಾತ ಅದು ಹೋಗಿ ಏನಾಗೋಯ್ತು? ಸೀತಾ ಆಗೋಯ್ತು. ಹೌದೋ ಇಲ್ಲ ನೋಡಿ, ಮೊದಲನೇ ಅಕ್ಷರ ಕೊನೆ ಅಕ್ಷರ ತಗೊಂಡ್ರಲ್ಲಿ ಅದು ಸೇರಿಸಿದಾಗ ಏನಾಯಿತು? ಸೀತಾ ಆಯಿತು. ಅದರಂತೆ ಮಧು ವ 2 ಅಕ್ಷರ. ಮಧು ಅಂದರೆ ಆನಂದ, ವ ಅಂದರೆ ಜ್ಞಾನ.
ಮಧು ಅಂದರೆ ಆನಂದ ತೀರ್ಥರಲ್ಲಿ ಆನಂದ, ವಾ ಅಂದರೆ ಜ್ಞಾನ, ತೀರ್ಥ ಅಂದರೆ ಏನು? ಜ್ಞಾನ. ಆನಂದ ತೀರ್ಥ ಅನ್ನೋದ್ರ ಶಾರ್ಟ್ ಫಾರ್ಮ್ ಏನಾಯಿತು? ಮಧ್ವ ಅನ್ನೋ ಶಬ್ದ ಬಂದು ಹೋಯಿತು ನಮಗೆ. ಹೀಗೆ ಮಧ್ವ ಅನ್ನೋ ಶಬ್ದವನ್ನೇ ಪವಮಾನ ಸೂಕ್ತದಲ್ಲಿ 81 ಬಾರಿ ಪ್ರಯೋಗ ಬರುತ್ತೆ. ಮಧ್ವ ಅನ್ನೋ ಶಬ್ದವೇ. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯ ವಾಯುಸ್ತುತಿಯಲ್ಲಿ ತಾವು ಹೇಳಬೇಕಾದ್ರೆ ಮಧ್ವಾಖ್ಯಂ, ಆಖ್ಯಂ ಅಂದ್ರೆ ಏನು? ಹೆಸರು. ಈ ಹೆಸರು ಸಾಮಾನ್ಯ ಅಲ್ಲ, ಇದು ಮಂತ್ರಸಿದ್ಧಂ ಕಿಮತ ಕೃತವತೋ ಮಾರುತಸ್ಯಾವತಾರಂ. ಹೀಗೆ ಶ್ರೀಮದಾಚಾರ್ಯರ ವೈಭವಾದಿಗಳನ್ನು ಹೇಳ್ತಾ ಏನು 2ನೇ ಬಾರಿ ತಾವು ಐತರೇಯೋಪನಿಷತ್ತಿನ ಪಾಠವನ್ನು ಮಾಡ್ತಾ ಇದ್ರೆ ಆ ಕಾಲಕ್ಕೆ ಏನಾಯಿತು ಅಂತಂದರೆ ಆ 9 ದಿವಸಗಳು ಪಾಠ್ಯದಿಂದ ಪ್ರಾರಂಭ ಮಾಡಿ ನವಮಿ ತಿಥಿ ತನಕ ಪ್ರತಿನಿತ್ಯ ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ಬಂದು ನಿಂತುಕೊಡೋದು. ಆ 11 ದಿವಸದ ಪಾಠ ಆದಾಗ ಎಲ್ಲರೂ ಕೂಡ ಪುಷ್ಪವೃಷ್ಟಿ ಮಾಡೋದು. ಪುಷ್ಪವೃಷ್ಟಿಯಾಗಿ ಒಂದು ಕ್ಷಣ ಮಾತ್ರದಲ್ಲಿ ಆಚಾರದನ್ನು ಕೊಡ್ಕೋಬೇಕು, ಎದ್ದು ಬಂದುಬಿಡಬೇಕು. 1 ರಿಂದ 8 ದಿವಸ ಅಷ್ಟಮಿ ತಿಥಿ ತನಕ ಹೀಗೆ ಆಗುತ್ತೆ. ಆದರೆ ನವಮಿ ತಿಥಿ ಆಚಾರ್ಯರು ಇದೇ ಐತರೆಯ ಭಾಷ್ಯವನ್ನು ತಾವು ಪಾಠವನ್ನು ಮಾಡ್ತಾ ಇರಬೇಕು. ಅಂತರಿಕ್ಷದಲ್ಲಿ ದೇವತೆಗಳೆಲ್ಲ ಶ್ರೀಮದ್ ಆಚಾರ ಸ್ತೋತ್ರವನ್ನು ಮಾಡ್ತಾ ಇದ್ದಾರಂತೆ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಮನಿಮಗ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವಾ ಪ್ರದಿಶ ಸುದೃಶಂ ನೋ ಜಯ ಜಯ ಇತಿ ನಿಗದಿತವಂತಹ ತತ್ರ ವೃಂದಾರ ಕೇಂದ್ರ ಗುರು ವಿಜಯ ಮಹಂತಂ ಲಾಲಯಂತೋ ಮಹಾಂತಂ ವೌರ್ಷುರ ಕಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೇ ಶ್ರೀಮದಾನಂದತೀರ್ಥೇ ಹರಿದಯಿತ ವರಿಷ್ಠೇ ಶ್ರೀಮದಾನಂದತೀರ್ಥೇ ಹರಿದಯಿತ ವರಿಷ್ಠೇ ಶ್ರೀಮದಾನಂದತೀರ್ಥೇ ಪುಷ್ಪವಾರಂ ಸುಗಂಧಂ. ದೇವತೆಗಳೆಲ್ಲ ಆ ಸುಗಂಧ ಭರಿತವಾದಂತಹ ಪುಷ್ಪಾದಿಗಳನ್ನೆಲ್ಲ ಶ್ರೀಮದ್ ಆಚಾರ್ಯ ಮೇಲೆ ತಾವು ವೃಷ್ಟಿಗೈಸ್ತಾ ಇದ್ರೆ ಸಮಸ್ತವಾದ ದೇವತಾ ವರ್ಗ ಎಲ್ಲ ಜಯಘೋಷವನ್ನು ಹಾಡ್ತಾ ಇರೋಣ. ಇಷ್ಟು ಪ್ರಕಾರಣ ಎಲ್ಲ ಆಗಿರಬೇಕು. ಯಾಕೆ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ರು ಅಂತಂದರೆ ದ್ವಾಪರ ಯುಗದಲ್ಲಿ ದುರ್ಯೋಧನ ಮರಣವನ್ನು ಹೊಂದಬೇಕಾದರೆ ಆಗ ಇಂದ್ರಾದಿ ದೇವತೆಗಳಿಗೆ ಪರಮಾತ್ಮ ಹೇಳಿದಂತೆ ದುರ್ಯೋಧನ ತಲೆ ಮೇಲೆ ಒಂದಷ್ಟು ಹೂ ಹಾಕ್ರಿ ಅಂದ್ಬಿಟ್ಟ ಪರಮಾತ್ಮ. ಯಾಕೆ ಸ್ವಾಮಿ ಅಂತಂದು, ಯಾಕೆ ಅಂತ ಆಮೇಲೆ ಹೇಳ್ತೇನೋ, ಮೊದಲು ಹಾಕ್ರಿ ಅಂತಂದು. ಒಂದಷ್ಟು ಈ ಕಕ್ಕೆ ಹೂವು ಅದೆಲ್ಲ ಇರತ್ತೆ ನೋಡ್ರಿ, ಚೆಂಡು ಹೂವು ಮತ್ತೊಂದು ಅದೆಲ್ಲ ತೊಗೊಂಡು ತಲೆ ಮೇಲೆ ಹೂಯಿತು. ಕೇಳಿದ್ರು ಆಮೇಲೆ ಕೃಷ್ಣನನ್ನ, ಸ್ವಾಮಿ ಯಾಕೆ ಈ ಕಾರ್ಯ ಮಾಡಿಸ್ದೆ? ಮತ್ತೇನಿಲ್ವೋ, ಅವನು ಮರಣ ಹೊಂದೋ ಕಾಲಕ್ಕೆ ನಾನು ಮಾಡಿರೋದು ಸರಿ ಅನ್ನೋ ಜ್ಞಾನ ಬಂದ್ಬಿಡ್ಬೇಕು ಅಂತ. ಅದಕ್ಕೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರು ಅಂತ ಮಾಡ್ಕೋಬೇಕು. ಇಲ್ಲ ಕೊನೆಯ ಕಾಲಕ್ಕೆ ಏನಾದರೂ ನಾನು ಮಾಡಿ ತಪ್ಪು ಅಂತ ಪಶ್ಚಾತ್ತಾಪ ಪಟ್ಬಿಟ್ರೆ ಅವನು ಪಾಪ ಕಳಿಬೇಕಾಗ್ತದೆ. ಆ ಯೋಗ್ಯತೆ ಅವನಿಗಿಲ್ಲ. ಆದ್ರಿಂದ ಏನು ಮಾಡಬೇಕು? ಪುಷ್ಪವೃಷ್ಟಿ ಮಾಡಬೇಕು. ಆಯ್ತು ಸ್ವಾಮಿ ಮಾಡಿದ ಮೇಲೆ ಕೈ ನೋಡಿಕೊಂಡಾಗೆಲ್ಲ ದೇವತೆಗಳಿಗೆ ಬೇಜಾರಾಗೋದಂತೆ. ಹೋಗಿ ಹೋಗಿ ದುರ್ಯೋಧನನ ಪುಷ್ಪವೃಷ್ಟಿ ಆಗೋಯ್ತಲ್ಲ. ಸ್ವಾಮಿ ಅನುಗ್ರಹ ಮಾಡು ಅಂತ ಹೇಳಿದಾಗ ಆಗ ಪರಮಾತ್ಮ ಹೇಳಿದಂತೆ ಮುಂದೆ ವಾಯುದೇವರು ಕಲಿಯುಗದಲ್ಲಿ ಮಧ್ವರಾಯರಾಗಿ ಬರ್ತಾರಪ್ಪ, ಅವತಾರ ಪೂರ್ಣ ಮಾಡೋ ಕಾಲಕ್ಕೆ ಅವರ ಮೇಲೆ ನೀವು ಪುಷ್ಪವೃಷ್ಟಿಯನ್ನು ಮಾಡಿ ಅಂತ ತಾವು ತಿಳಿಸಿದಾಗ ಅದಕ್ಕೆ ಪ್ರಾಶುದ್ಧ ರೂಪವಾಗಿ ದೇವತೆಗಳೆಲ್ಲ ಏನು ಮುಖ್ಯ ಪ್ರಾಣದ ಅರ್ಥಾತ್ ಶ್ರೀಮದ್ ಆಚಾರ್ಯರ ಮೇಲೆ ತಾವು ಪುಷ್ಪವೃಷ್ಟಿಯನ್ನು ಮಾಡೋಣ. ಹೀಗೆ ಆ ಮಧ್ವ ವಿಜಯವನ್ನು ಯಾರು ಅದನ್ನು ಶ್ರವಣ ಮಾಡಿರ್ತಾರೆ, ಯಾರು ಅದನ್ನು ಕೇಳಿರ್ತಾರೆ ಅವರೆಲ್ಲರಿಗೂ ಕೂಡ ಜಯ ಜಯ ಅಂತ ಪಂಡಿತಾಚಾರ್ಯ ತಾವು ತಿಳಿಸಿದಂತೆ ಅವರಿಗೆ ಜಯಪ್ರಾಪ್ತಿ ಆಗಲಿ ಅಂತ ತಿಳಿಸ್ತಾ ಇಂತಹ ಏನು ಈ ಮಧ್ವ ವಿಜಯವನ್ನು ಸುಮಾರು 9 ದಿವಸಗಳ ಕಾಲ ನಾವು ನೀವು ಸೇರಿ ಇದರ ಚಿಂತನ ಮಂಥನಾಲಯವನ್ನು ನಡೆಸ್ತಕ್ಕಂಥ ಅದ್ಯಾಪಿ ರಾಯರ ಅಂಗಳದಲ್ಲಿ ಕೂತು ರಾಯರಿಗೆ ವಿಶಿಷ್ಟವಾಗಿ ಯಾವ ಮಧ್ವ ವಿಜಯಕ್ಕೆ ತಾವು ವ್ಯಾಖ್ಯಾನವನ್ನು ಮಾಡಿದ್ದರ ಫಲ ಅವರಿಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಆ ಒಂದು ಸ್ಥಾನ ಪ್ರಾಪ್ತಿಯಾಯಿತೋ ಅಂತಹ ಗ್ರಂಥ ಯಾವುದು? ಅದು ಮಧ್ವ ವಿಜಯ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಮಧ್ವ ವಿಜಯವನ್ನು ಹೇಳೋದು ಕೇಳೋದು ಅಂತಂದರೆ ಇದೇನೋ ಒಂದು ಹುಡುಗಾಟಿಕೆ ಅಂತ ಅರ್ಥ ಅಲ್ರಪ್ಪ. ಕೋಟಿ 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 ಜನ್ಮದ ಆ ಒಂದು ವಿಶೇಷವಾದಂಥ ಅನುಗ್ರಹಾದಿಗಳಿದ್ರೆ ಮಾತ್ರ ಆಗ್ತಕ್ಕಂಥ ಒಂದು ಕಾರ್ಯ ಯಾವುದದು? ಅದು ಮಧ್ವ ವಿಜಯದ ಒಂದು ಚಿಂತನ ಮಂಥನಾದಿಗಳು ಅಂತ ಹೇಳ್ತಾ ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಏಕ ಕ್ಷೇತ್ರ ನಾಮಕನಾಗಿರ್ತಕ್ಕಂತಹ ಆ ಸೀತಾರಮಣನಾದ ನಮ್ಮ ರಾಮಚಂದ್ರ ದೇವರಲ್ಲಿ ವಿನಮ್ರತೆಯಿಂದ ಒಂದೆರಡು ವಾಕುಸುಮವನ್ನು ನಾವು ಸಮರ್ಪಣೆ ಮಾಡೋಣ ಎಂಬಲಿಗೆ ಅಭಿಪ್ರಾಯ
ತತ್ರ ಸಂಪೂರ್ಣಂ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.